ನಮ್ಮ ಜೀವನದಲ್ಲಿ ಆಗು ಹೋಗುಗಳಿಗೆ ಬರ್ತಾ ಇರುವಂತಹ ತೊಂದರೆಗಳಿಗೆ ಅದೆಷ್ಟೋ ಸಲ ವಾಸ್ತು ಪ್ರಮುಖ ಕಾರಣ ಅಂತ ಹೇಳಿ ಎಷ್ಟೋ ವಾಸ್ತು ಕನ್ಸಲ್ಟೆನ್ಸ್ ನಾವು ಕನ್ಸಲ್ಟ್ ಮಾಡಿರ್ತೀವಿ. ಅದಾದ್ಮೇಲೂ ಕೂಡ ಅವ್ರು ಹೇಳಿರೋ ಸಜೆಷನ್ ಇಂಪ್ಲಿಮೆಂಟ್ ಮಾಡಿದ್ಮೇಲೂ ಆ ಸಮಸ್ಯೆಗಳು ಬಗೆಹರಿದಿರ. ಎಷ್ಟೋ ಆರೋಗ್ಯ ಸಮಸ್ಯೆಗಳು ಹಂಗೆ ಇರುತ್ತೆ. ಜೀವನದಲ್ಲಿ ಏಳಿಗೆ ಕಾಣ್ತಾ ಇರಲ್ಲ, ಆರ್ಥಿಕವಾಗಿ ವೃದ್ಧಿ ಕಾಣ್ತಾ ಇರಲ್ಲ. ಇದಕ್ಕೆಲ್ಲ ಕಾರಣ ಏನು? ವಾಸ್ತುನ ಸರಿಪಡಿಸಿದ ಮೇಲೂ ಕೂಡ ಅದೇ ಸಮಸ್ಯೆಗಳು ಕೆಲವೊಮ್ಮೆ ಮುಂದೆ ಹಾಕುತ್ತವೆ. ಇಂಥದಕ್ಕೆಲ್ಲ ಪ್ರಶ್ನೆಗಳು ಸಾಕಷ್ಟೇ. ಇಂಥ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಇವತ್ತು ಉತ್ತರ ಕೊಡೋದಕ್ಕೆ ನಮ್ಮ ಜೊತೆ ಶ್ರೀ ಮಲ್ಲಿಕಾರ್ಜುನ ಮಠಪತಿ ಗುರುಗಳು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಗುರುಗಳು. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ಲರ್ನರ್ ಝೋನ್ ಸಾಧಕರ ವೇದಿಕೆಯ ಮತ್ತೊಂದು ಪಾಡ್ಕಾಸ್ಟ್ ಸೀರೀಸ್ಗೆ ನಿಮ್ಗೆಲ್ಲ ತುಂಬಾ ಸ್ವಾಗತ. ಇವತ್ತು ವಾಸ್ತು ಮತ್ತು ಜ್ಯೋತಿಷ್ಯ ಇದು ಎರಡರ ಸಮ್ಮಿಲನದಲ್ಲಿ ರಿಸರ್ಚ್ ಮಾಡಿರುವಂತ ಗುರುಗಳಿಂದ ನಾವು ನಿಮಗಿರುವಂತ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನ ಪಡೆಯಲಿದೆ. ಗುರುಗಳ ಮೊದಲಿನ ಪ್ರಶ್ನೆ ನಮ್ಮ ವೀಕ್ಷಕರ ಪರವಾಗಿ, ನನ್ನ ಪರವಾಗಿ, ವಾಸ್ತು ಮತ್ತು ಜ್ಯೋತಿಷ್ಯ ಇದೆರಡು ಒಂದಕ್ಕೊಂದು ಹೆಂಗ್ ಲಿಂಕ್ ಇದೆ? ವಾಸ್ತು ಜ್ಯೋತಿಷ್ಯ ಅಂದ್ರೆ ಏನು? ಓಕೆ, ನೋಡ್ರಿ, ವಾಸ್ತು ಅನ್ನೋದು ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಇರುವಂತಹ ಒಂದು ಶಾಸ್ತ್ರ. ಅದು ಈ ಪ್ರಕೃತಿಯಲ್ಲಿರುವಂತಹ ವಾತಾವರಣವನ್ನು ಶುದ್ಧೀಕರಣ ಮಾಡಿಕೊಂಡು ಅದನ್ನು ಪಡೆದುಕೊಂಡು ಉತ್ತಮ ಎನರ್ಜಿಯನ್ನ ಅನ್ನಾಗಿ ಮಾರ್ಪಾಡು ಮಾಡಿಕೊಳ್ಳುವಂತಹ ಪದ್ಧತಿ ಏನದ ಅದು ವಾಸ್ತು. ಹೌದಾ? ಓಕೆ. ಈ ವಾಸ್ತು ಒಳಗಡೆ ಈ ವಾತಾವರಣದಾಗ ಏನು ಒಂದು ಎನರ್ಜಿ ಅದು, ಆ ಎನರ್ಜಿ ಎಲ್ಲಿಂದ ಬಂತು ಅನ್ನೋದು ಒಂದ್ ಸ್ವಲ್ಪ ಸೂಕ್ಷ್ಮವಾಗಿ ನಾವು ಗಮನಿಸ್ಬೇಕು. ಆ ಎನರ್ಜಿ ಎಲ್ಲಿಂದ ಬರ್ತದಪ್ಪ ಅಂದ್ರೆ ಆಯಾಕಾಶದಲ್ಲಿರುವಂತಹ ಗ್ರಹ ನಕ್ಷತ್ರಗಳು ಏನದಾವ, ಆ ಗ್ರಹ ನಕ್ಷತ್ರಗಳಿಂದ ನಿರಂತರವಾಗಿ ಹೊರಸೂಸುತ್ತಿರುವ ಒಂದು ಕಾಸ್ಮಿಕ್ ಎನರ್ಜಿ ಈ ಪ್ರಕೃತಿಯಲ್ಲಿ ಸಮ್ಮಿಲನಗೊಳ್ಳುತ್ತದೆ. ಓಕೆ, ಹೌದಾ? ಈ ಪ್ರಕೃತಿಯಲ್ಲಿ ಸಮ್ಮಿಲನಗೊಂಡು ಈ ಪ್ರಕೃತಿಯಿಂದ ನಾವು ಪಡೆದುಕೊಳ್ಳುವಂತ ಶಕ್ತಿ ಏನದ ಇದು ವಾಸ್ತುವಾಗಿ ಪರಿವರ್ತನೆ ಆಗ್ತದೆ. ಅಂದ್ರೆ ನೀವ್ ಹೇಳೋ ಪ್ರಕಾರ ಇವಾಗ ನಾವು ಮನೆಯಲ್ಲಿ ಏನೇ ಒಂದು ಬದಲಾವಣೆ ಮಾಡ್ಕೊಂಡ್ರು ಕೂಡ ಹೌದು, ಮನೆಯಲ್ಲಿ ಗಾಳಿ, ಬೆಳಕು, ಎನರ್ಜಿ ಹೇಗ್ ಬರ್ತಾ ಇದೆ ಅನ್ನೋದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಮಾಡುವಂತ ಒಂದು ವಿಧಾನ. ಓಕೆ, ಹೌದು. ಈಗ ಇದಕ್ಕೆ ಜ್ಯೋತಿಷ್ಯ ಹೆಂಗ್ ಲಿಂಕ್ ಆಗುತ್ತೆ? ಜ್ಯೋತಿಷ್ಯ ಅದೇ ಬಾಹ್ಯಾಕಾಶದಲ್ಲಿರುವಂತಹ ಗ್ರಹ ನಕ್ಷತ್ರಗಳು ಅವು ಕೂಡ ಒಂದು ಸರಿಯಾದ ಒಂದು ಈ 360 ಡಿಗ್ರಿಯಲ್ಲಿ ಯಾವ ಭಾಗದಲ್ಲಿ ಯಾವ್ಯಾವ ನಕ್ಷತ್ರ ಐತಿ ಅನ್ನೋದು ಅದ. ಓಕೆ, ಹೀಗಾಗಿ ಆ ನಕ್ಷತ್ರಗಳಿಗೂ ಮತ್ತು ನೀವು ಕಟ್ಟಿಕೊಳ್ಳುತ್ತಿರುವಂತಹ ಒಂದು ಮನೆಗೂ ಒಂದು ಮ್ಯಾಚ್ ಮಾಡಿ ನೋಡುವಂತ ಒಂದು ಪದ್ಧತಿ ಅದು. ಓಕೆ, ಆ ಪದ್ಧತಿ ವಾಸ್ತು ಮತ್ತು ಜ್ಯೋತಿಷ್ಯ ಎರಡರ ಅಧ್ಯಯನ ಸಂಪೂರ್ಣಗೊಂಡಾಗ ನೀವು ಕಟ್ಟಿಕೊಳ್ಳುತ್ತಿರುವಂತ ಮನೆಗೂ ಮತ್ತು ಬಾಹ್ಯಾಕಾಶದಲ್ಲಿರುವಂತ ಗ್ರಹ ನಕ್ಷತ್ರಗಳು ಎರಡನ್ನೂ ಒಂದನ್ನೊಂದು ಲಿಂಕ್ ತಗೊಳ್ಳುವಂತ ವಿನೂತನ ಒಂದು ಮಾದರಿ ಈ ವಾಸ್ತು ಜ್ಯೋತಿಷದಾಗ ಸಿಗ್ತದೆ. ತುಂಬಾ ದಿನ ಮೊದಲು ನಾನು ಒಂದು ಪುಸ್ತಕನ ಓದ್ತಿರ್ಬೇಕಾದ್ರೆ ಜ್ಯೋತಿರ್ಲಿಂಗಗಳ ಬಗ್ಗೆ ನಾವು ಓದಿದ್ವಿ. ಈ ಜ್ಯೋತಿರ್ಲಿಂಗದ ಗರ್ಭಗುಡಿ ಆಗಿರ್ಬೋದು ಅಥವಾ ಜ್ಯೋತಿರ್ಲಿಂಗದ ಸ್ಥಾಪನೆ ಆಗಿರ್ಬೋದು ಜಗತ್ತಿನ ವಿವಿಧ ಜಾಗದಲ್ಲಿ, ಅಂದ್ರೆ ಇದೇ ಜಾಗದಲ್ಲಿ ಯಾಕೆ ಮಾಡಿದ್ದಾರೆ ಸ್ಥಾಪನೆ ಅನ್ನೋದಕ್ಕೆ ಒಂದು ವಿಷಯ ನಾನು ಅವತ್ತು ತಿಳ್ಕೊಂಡಿದ್ದೆ. ಅದೇನಂದ್ರೆ ಆ ಜ್ಯೋತಿರ್ಲಿಂಗ ಅದೇ ಜಾಗದಲ್ಲಿ ಇರೋದ್ರಿಂದ ಆ ಜಾಗಕ್ಕೆನೆ ಬ್ರಹ್ಮಾಂಡದಿಂದ ಸೃಷ್ಟಿಯಿಂದ ಬರುವಂತ ಎನರ್ಜಿ ಲೆವೆಲ್ ತುಂಬಾನೇ ಪೀಕ್ ಅಲ್ಲಿ ಇರುತ್ತೆ. ಹಾಗಾಗಿ ಅಲ್ಲಿ ಬರುವಂತ ಭಕ್ತಾದಿಗಳಿಗೂ ಕೂಡ ಆ ಎನರ್ಜಿನ ಟ್ರಾನ್ಸ್ಫರ್ ಮಾಡೋದಕ್ಕೆ ಆ ಲಿಂಗ ಪ್ರಾಣ ಪ್ರತಿಷ್ಠಾಪನೆ ಅತ್ಯಂತ ಪ್ರಮುಖವಾದದ್ದು ಅಂತ ಹೇಳಿ ಆ ಜ್ಯೋತಿರ್ಲಿಂಗಗಳನ್ನ ಆಯಾ ಜಾಗದಲ್ಲಿನೇ ಸ್ಥಾಪನೆ ಮಾಡಿದ್ದಾರೆ ನಮ್ಮ ಪೂರ್ವಜರು. ಇವಾಗ ಗುರುಗಳು ಹೇಳೋ ಪ್ರಕಾರ ಮನೆಯಲ್ಲಿರುವಂತ ಕೆಲವೊಂದು ವಸ್ತು ಆಗಿರ್ಬೋದು ಅಥವಾ ಅರೇಂಜ್ಮೆಂಟ್ಸ್ ಆಗಿರ್ಬೋದು, ಅದೇ ಜಾಗದಲ್ಲಿ ಯಾವ ಜಾಗದಲ್ಲಿ ಏನ್ ಇರ್ಬೇಕು ಅದನ್ನೇ ಮಾಡ್ಕೊಂಡಾಗ ಈ ಎನರ್ಜಿಗಳು ಸಿಂಕ್ ಆಗುತ್ತೆ ಸೃಷ್ಟಿ ಜೊತೆ. ಓಕೆ, ಸೊ ಗುರುಜಿ, ಇದ್ರಲ್ಲಿ ಈಗ ವಾಸ್ತು ಅಂದ್ರೆ ಸರಿಪಡಿಸ್ಕೊಂಡ್ರೆ ಸಾಕ? ಯಾಕಂದ್ರೆ ಎಷ್ಟೋ ಸಲ ನೋಡಿದೀನಿ, ಎಷ್ಟೋ ಸಲ ಕೇಳಿದೀನಿ, ಒಬ್ಬ ಕನ್ಸಲ್ಟೆಂಟ್ ಬರ್ತಾರೆ, ವಾಸ್ತು ಸರಿಪಡಿಸ್ಕೊಳ್ಳೋದಕ್ಕೆ ನಿಮ್ಮ ಮನೇಲಿ ಈ ಗೋಡೆ ಇಲ್ಲಿ ಇರ್ಬಾರ್ದಾಗಿತ್ತು, ಈ ಡೋರ್ ಇಲ್ಲಿ ಇರಬಾರ್ದಾಗಿತ್ತು, ಮತ್ತೆ ಈ ಕೋಣೆ ಇಲ್ಲಿ ಇರಬಾರ್ದಾಗಿತ್ತು, ಈ ಬಾತ್ರೂಮ್ ಇಲ್ಲಿ ಇರಬಾರ್ದಾಗಿತ್ತು, ಏನೇನೋ ಹೇಳ್ತಾರೆ. ಮನೆ ಮಾಲೀಕರು ಅದನ್ನೆಲ್ಲ ರಿನೋವೇಟ್ ಮಾಡಿಸ್ತಾರೆ, ಮತ್ತೆ ಆ ಸಮಸ್ಯೆಗಳು ಮುಂದುವರಿತಾನೆ ಇರುತ್ತೆ. ಸೊ ಹಿಂಗ್ ಯಾಕಾಗತ್ತೆ? ಯಾಕಂದ್ರೆ ಮನೆಯಲ್ಲಿ ಸಾಕಷ್ಟು ಜನ ಇರ್ತಾರೆ, ಒಬ್ರಿಲ್ಲ ಒಬ್ರಿಗೆ ಏನಾದ್ರು ತೊಂದರೆ ಇದ್ದೇ ಇರುತ್ತೆ. ಸೊ ಇದಕ್ಕೆ ಕಾರಣ ಏನು? ಇದ್ರಲ್ಲಿ ಇನ್ನೂ ಕ್ಲಾರಿಟಿ ಸಿಗ್ಬೇಕಾದ್ರೆ ಜನ ಏನ್ ಮಾಡ್ಬೇಕು? ಇದ್ರಲ್ಲಿ ಏನಾದ್ರು ಲೆವೆಲ್ಸ್ ಇದಾವ? ಹೆಂಗ್ ವರ್ಕ್ ಆಗುತ್ತೆ? ಓಕೆ, ನೋಡಿ,
ನೀವೇನು ಕೇಳಿರಿ ಈ ಪ್ರಶ್ನೆ ಹೇಗಿದೆಯಪ್ಪ ಅಂತಂದ್ರ ಸರಿಯಾಗಿ ಅವ ಯಾರು ಆ ವಾಸ್ತು ತಜ್ಞರು ಬಂದಿರ್ತಾರ ಅವರಲ್ಲಿ ಎಷ್ಟು ಪ್ರಮಾಣವಾದ ಜ್ಞಾನ ಐತಿ ಆ ಒಂದು ವಿಷಯದ ಕುರಿತು ಅನ್ನೋದು ಮುಖ್ಯ ಆಗ್ತದೆ. ಯಾಕಪ್ಪ ಅಂತಂದ್ರ ಈಗ ನೀವು ಇದನ್ನ ರಿನೋವೇಷನ್ ಮಾಡ್ರಿ ಅಂತಕ್ಕಿಂದ್ರೆ ಹೇಳಿದ ತಕ್ಷಣ ನೀವು ಅದನ್ನ ರಿನೋವೇಷನ್ ಮಾಡ್ತೀರಿ. ಇಲ್ಲಿ ವಾಸ್ತು ಯಾವ ರೀತಿ ಕೆಲಸ ಮಾಡ್ತದ ಅನ್ನೋದು ಮುಖ್ಯ ಆಗ್ತದೆ. ನಿಮ್ಮ ಮನೆ ಸರಿಯಾದ ದಿಕ್ಕಿಗೆ ಇತ್ತು ಅಂದ್ರ ಸಾಮಾನ್ಯ ವಾಸ್ತು ಕೆಲಸ ಮಾಡ್ತದೆ. ಇವತ್ತಿನ ತನನು ಹೊರಗಡೆ ಎಲ್ಲರೂ ಬಳಕೆ ಮಾಡ್ತಾ ಇದ್ದಿದ್ದು ಸಾಮಾನ್ಯ ವಾಸ್ತು ಮಾತ್ರ. ಹೌದಾ? ಈ ಸಾಮಾನ್ಯ ವಾಸ್ತು ಪದ್ಧತಿನೇ ಎಲ್ಲ ಕಡೆನೂ ಅಳವಡಿಸ್ಕೋತಾರ. ಆದ್ರೆ ಸಾಮಾನ್ಯ ವಾಸ್ತು ಕೆಲಸ ಎಲ್ಲೆಲ್ಲಿ ಮಾಡ್ತದ ಎಲ್ಲೆಲ್ಲಿ ಮಾಡೋದಿಲ್ಲ ಅನ್ನೋದು ಇದರ ಮುಂದಿನ ಹಂತದಾಗ ನಾವು ರಿಸರ್ಚ್ ಮಾಡಿದಾಗ ಕಂಡುಕೊಂಡಿವಿ. ಹೇಗಪ್ಪ ಅಂತಂದ್ರ ನಿಮ್ಮ ಮನೆಯಲ್ಲಿ ಒಂದು ಟಿವಿ ಇದೆ ಅಂತ ಇಟ್ಕೊಳ್ರಿ ಉದಾಹರಣೆಗೆ. ಈ ಟಿವಿಗೆ ನೀವು ಮ್ಯಾಲ್ಗಡೆ ಒಂದು ಏನ್ ಕೂಡ್ಸಿರ್ತೀರಿ, ಡಿಶ್ ಅನ್ನ ಕೂಡ್ಸಿರ್ತೀರಿ, ಒಂದು ಛತ್ರಿ ಅಂತ ಹೇಳ್ತೀವಿ ನಾವು ಆಡು ಭಾಷೆದಲ್ಲಿ, ಎಂಟೆನಾ ಅಂತ ಹೇಳ್ತೀರಿ. ಅದು ನೀವು ಸರಿಯಾಗಿ ಸೆಟ್ ಮಾಡಿದಾಗ ಮಾತ್ರ ಟಿವಿ ಒಳಗಡೆ ಸಿಗ್ನಲ್ ಬರ್ತದೆ, ಚಾನಲ್ ರನ್ ಆಗ್ತದೆ. ಹೌದಾ? ಅದೇ ರೀತಿಯಾಗಿ 360 ಡಿಗ್ರಿಯನ್ನ ನಾವು ಪರೀಕ್ಷೆ ಮಾಡಿ ಎಲ್ಲೆಲ್ಲಿ ಏನೇನ್ ಬರ್ಬೇಕನ್ನು ಅಲೈನ್ ಮಾಡಿ ಆ ಒಂದು ಭಾಗವನ್ನ ನಾವು ಕೂಡ್ಸಿರ್ತೀವಿ ವಾಸ್ತು ಒಳಗಡೆ. ನಿಮ್ಮ ಮನೆ ಹೇಗಿರುತ್ತೆ ಅಂತಂದ್ರೆ ಇವತ್ತಿನ ದಿನ ಎಲ್ಲಾ ಕಡೆನೂ ಎಲ್ಲಾ ಪ್ಲಾಟ್ಗಳು ಕೂಡ ಆ ಪ್ಲಾಟ್ ಹೆಂಗಿರ್ತ ಹಂಗೆ ನೀವು ತಗೊಂಡಿರ್ತೀರಿ. ಅದೇ ಪ್ರಕಾರವಾಗಿ ನೀವು ಮನೆ ಕಟ್ಕೋಬೇಕು. ಹೌದಾ? ಆ ಜಾಗ ಕ್ರಾಸ್ ಆಗಿರುತ್ತೆ. ಸಾಧ್ಯತೆ ತುಂಬಾ ಜಾಸ್ತಿ. 100%, 185% ನಾವು ಇವತ್ತಿನ ದಿನ ಕಂಡುಕೊಂಡಾಗ 185% ಕ್ರಾಸ್ ಆಗಿ ಅದು. ಅಂದ್ರೆ ಪೂರ್ವ ದಿಕ್ಕಿಗೆ ಈಸ್ಟ್ ಫೇಸಿಂಗ್, ನಾರ್ತ್ ಫೇಸಿಂಗ್ ಅಂತ ಹೇಳ್ತಾರೆ. ಅದು ಎಕ್ಸಾಕ್ಟ್ಲಿ ಈಸ್ಟ್ ಫೇಸಿಂಗ್ ಅಥವಾ ನಾರ್ತ್ ಫೇಸಿಂಗ್ ಇರಲ್ಲ, ಸ್ವಲ್ಪ ಡಿಗ್ರಿ ನಲ್ಲಿ ಚೇಂಜ್ ಆಗುತ್ತೆ. ಹೌದು. ಸ್ವಲ್ಪ ಅಲ್ಲ, ಸಾಕಷ್ಟು ಒಂದೊಂದು ಕಡೆ 30-40 ಡಿಗ್ರಿ ಕೂಡ ಕ್ರಾಸ್ ಅದಾವ. ಬಟ್ ನಿಮ್ಗೆ ಎಲ್ಲಾ ಪ್ಲಾಟ್ಗಳು ಸ್ಕ್ವಯರ್ ಕಾಣಿಸ್ತಾವ. ಹೌದಾ? ಅಲ್ಲಿ ಲೇಔಟ್ ಹಂಗೆ ಹಾಕಿರ್ತಾರ. ಆ ಒಂದು ಏರಿಯಾ ಹೆಂಗಿರ್ತದ ಅದೇ ರೀತಿಯಾಗಿ ಆ ಲೇಔಟ್ ಹಾಕಿರ್ತಾರ. ನಿಮ್ಮ ಜಾಗ ಕ್ರಾಸ್ ಇರ್ತದ. ನೀವು ಪ್ಲಾನ್ ಕೂಡ ವಾಸ್ತು ಪ್ರಕಾರ ಹಾಕೊಂಡ್ ಬಂದಿರ್ತೀರಿ. ನಿಮ್ಮ ಜಾಗದ ಅದೇ ಪ್ಲಾನ್ ಪ್ರಕಾರ ನೀವು ಮನೆಯನ್ನ ಕಟ್ಕೊಂಡಿರ್ತೀರಿ. ಬಟ್ ಇಲ್ಲಿ ಏನಾಗಿರ್ತದ, ನಿಮ್ ಜಾಗ ಕ್ರಾಸ್ ಆಗಿರ್ತದ, ಸಿಗ್ನಲ್ ಬರ್ದಲ್ಲ. ಇದಕ್ಕೆ ನಾವು ಏನ್ ಮಾಡೀವಿ, ವಿನೂತನ ಪದ್ಧತಿಯನ್ನ ತಗೊಂಡ್ ಬಂದೀವಿ ಇವತ್ತಿನ ದಿನ. ಈ ವಾಸ್ತು ಒಳಗಡೆ ಮುಂದಿನ ಹಂತ 2 ಹಂತಗಳು ನಾವು ಮತ್ತೆ ರಿಸರ್ಚ್ ಮಾಡಿದ್ವಿ. ಸಾಮಾನ್ಯ ವಾಸ್ತು ಇವತ್ತಿನ ಎಲ್ಲರೂ ಬಳಕೆ ಮಾಡೋದು ಸಾಮಾನ್ಯ ವಾಸ್ತು ಮಾತ್ರ. ಮುಂದಿನ ಹಂತ ಏನದ, ವೈಜ್ಞಾನಿಕ ವಾಸ್ತು. ನಿಮ್ಮದು ಎಷ್ಟು ಡಿಗ್ರಿ ಕ್ರಾಸ್ ಅದ ಆ ಕ್ರಾಸ್ ಅನ್ನ ನಾವು ಪರೀಕ್ಷೆ ಮಾಡಿ, ಎಷ್ಟು ಡಿಗ್ರಿ ಕ್ರಾಸ್ ಅದ ಪರೀಕ್ಷೆ ಮಾಡಿ ಅದಕ್ಕೆ ಸರಿ ಹೊಂದಿಸುವಂತಹ ವಿನೂತನ ಪದ್ಧತಿ ನಾವು ತಗೊಂಡು. ಹೌದಾ? ಇದು 2ನೇ ಪದ್ಧತಿ. ಮೊದಲನೇದು ಸಾಮಾನ್ಯ ವಾಸ್ತು, 2ನೇದು ವೈಜ್ಞಾನಿಕ ವಾಸ್ತು, 3ನೇದು ಎಕ್ಸ್ಟ್ರಾರ್ಡಿನರಿ ವೈಜ್ಞಾನಿಕ ವಾಸ್ತು. ಈ ಎಕ್ಸ್ಟ್ರಾರ್ಡಿನರಿ ವೈಜ್ಞಾನಿಕ ವಾಸ್ತು ಯಾವ ರೀತಿ ಕೆಲಸ ಮಾಡ್ತದ ಅನ್ನೋದು ನಾನ್ ನಿಮಗೆ ಹೇಳ್ತೀನಿ. ಇವತ್ತಿನ ದಿನ ಜನಸಾಮಾನ್ಯರು, ಇವತ್ತಿನ ದಿನ ಈ ಸಮಾಜದೊಳಗೆ ನೀವು ನೋಡಿರಿ, ಒಂದು ಲೋ ಲೆವೆಲ್ ಜನನು ಅದಾರ ನೋಡಿರಿ, ಮಿಡಲ್ ವರ್ಗ ಜನನು ಅದಾರ ನೋಡಿರಿ, ಮತ್ತು ಹೈಯರ್ ಲೆವೆಲ್ ಜನನು ಅದಾರ ನೋಡಿರಿ. ಹೌದಾ? ಈ ವಾಸ್ತು ಎಕ್ಸ್ಟ್ರಾರ್ಡಿನರಿ ವಾಸ್ತು ಈ ಒಂದು ಪದ್ಧತಿಗೆ ಸೆಟ್ ಆಗ್ತದೆ. ಎಕ್ಸ್ಟ್ರಾರ್ಡಿನರಿ ವಾಸ್ತು ಹೆಂಗ್ ಕೆಲಸ ಮಾಡ್ತದ ಅಂದ್ರೆ, ಯಾರ ಮನಿ ಇರ್ತದ ಆ ಮನಿ ಒಳಗಡೆ ಇರುವಂತ ಎನರ್ಜಿ ಲೆವೆಲ್ ಅನ್ನ ಚೆಕ್ ಮಾಡುವಂತ ಪದ್ಧತಿ ಅದು. ಗುರುಜಿ, ಇವಾಗ ನೀವ್ ಹೇಳೋ ಪ್ರಕಾರ ಲೋವರ್ ಮಿಡಲ್ ಕ್ಲಾಸ್ ಅಥವಾ ಅಪ್ಪರ್ ಮಿಡಲ್ ಕ್ಲಾಸ್ ಎನರ್ಜಿ ಲೆವೆಲ್ ಚೆಕ್ ಮಾಡೋದು ಅಂತ ಹೇಳಿದ್ರಿ. ಅಗ್ರೀಡ್. ಈಗ ನೀವೇನೋ ಸಜೆಸ್ಟ್ ಮಾಡಿದ್ರಿ, ನಾವೇನೋ ವಾಸ್ತುಗೆ ಸಂಬಂಧಪಟ್ಟ ನಿಮ್ ಸಜೆಷನ್ ಪ್ರಕಾರ ಎಲ್ಲ ನಾನು ರಿನೋವೇಷನ್ ಮಾಡಿಸ್ಕೊಂಡೆ. ಅದನ್ನ ಹೆಂಗ್ ಗ್ಯಾರಂಟಿ ಕೊಡ್ತೀರಾ? ಯಾಕಂದ್ರೆ ನೀವ್ ಹೇಳಿರ್ತೀರಾ, ನನಗದು ಕಾಣಿಸಲ್ಲ, ನನಗಂತೂ ಏನು ಗೊತ್ತಾಗಲ್ಲ. ಸೊ ಆಸ್ ಅನ್ ಹೌಸ್ ಓನರ್, ನಾನಾಗ್ಲಿ ನಮ್ಮ ವೀಕ್ಷಕರಾಗಲಿ, ಆ ಮನೆಯ ಮಾಲೀಕರಾದಂತವ್ರು ನೀವ್ ಹೇಳಿರುವಂತ ಸಜೆಷನ್ ಅಳವಡಿಸ್ಕೊಂಡು ಎಲ್ಲಾ ರಿನೋವೇಷನ್ ಮಾಡಿಸ್ಕೊಂಡ್ಮೇಲೆ ಅದು ಕರೆಕ್ಟ್ ಆಗಿದೆ ಅಥವಾ ಇಲ್ಲ, ಅಥವಾ ಎನರ್ಜಿ ನೀವ್ ಹೇಳೋ ಪ್ರಕಾರ ಅಲೈನ್ ಆಯ್ತೋ ಇಲ್ವೋ ಅಂತ ಹೆಂಗ್ ಕಂಡು ಹಿಡಿತೀರಾ? ಏನ್ ಗ್ಯಾರಂಟಿ ಇದೆ ಅದಕ್ಕೆ? ಈ ಒಂದು ಪ್ರಶ್ನೆ ಅದ್ಭುತವಾದ ಪ್ರಶ್ನೆ.
ಇಲ್ಲಿವರೆಗೂ ಕೂಡ ಇದಕ್ಕೆ ಗ್ಯಾರಂಟಿ ಕೊಡುವಂತದ್ದು ಯಾವುದು ಕೂಡ ಇಲ್ಲ, ಯಾವುದು ಕೂಡ ಇಲ್ಲ. ಆದ್ರೆ ನಾವು ಇವತ್ತು ಅದಕ್ಕೂ ಕೂಡ ಒಂದು ಪದ್ಧತಿಯನ್ನ ತಗೊಂಡು ಬಂದಿದ್ದೀವಿ. ಹೇಗಪ್ಪ ಅಂತಂದ್ರ ಆ ಒಂದು ಏನು ದೋಷ ಅದ್ರ ಆ ದೋಷ ಐತೋ ಇಲ್ಲೋ ಗುರುತಿಸ್ಲಾಕ ನಾವು ವಾಸ್ತು ಪರೀಕ್ಷೆ ಮಾಡಲಿಕ್ಕೆ ಒಂದು ಆಟೋಮೆಟಿಕ್ ಮಷಿನ್ ಅನ್ನ ತಗೊಂಡು ಬಂದಿದ್ದೀವಿ. ಓಕೆ, ಈಗ ಈಗಾಗ್ಲೇ ಲಾಂಚ್ ಆಗೈತಿ ಒಂದು ಇದೇ ಮಷಿನ್. ಓಕೆ, ಇದು ಔರಾ ಸ್ಕ್ಯಾನರ್. ವಾಸ್ತು ಕೂಡ ಸಂಪೂರ್ಣವಾಗಿ ಚೆಕ್ ಮಾಡಿ ವಾಸ್ತುವಲ್ಲಿ ಇರುವಂತ ಎಷ್ಟು ಲೆವೆಲ್ ಐತಿ, ಯಾವ ಒಂದು ಕಾರಣಕ್ಕೆ ದೋಷ ಐತಿ ಅನ್ನೋ ಸಂಪೂರ್ಣವಾಗಿ ರಿಪೋರ್ಟ್ ಸಮೇತ, ಬರೀ ಮಾತಿನಲ್ಲೇ ಅಲ್ಲ. ಇವತ್ತಿನ ತನನು ಏನು ಈ ವಾಸ್ತು ವಿಷಯ ಕುರಿತು ಏನು ಪರೀಕ್ಷೆ ಮಾಡಿ ಇದು ದೋಷದ ಅಂತ ಹೇಳ್ತಾರ, ಯಾವ ಆಧಾರದ ಮೇಲೆ ಹೇಳ್ತೀರಿ ಈ ಈ ಭಾಗದಾಗ ದೋಷದ ಅಂತ ಹೇಳಿ ಯಾವ ಆಧಾರದ ಮೇಲೆ ಹೇಳ್ತೀರಿ? ಉದಾಹರಣೆ ಕೊಡಾಕ ಯಾವ್ದು ಪುರಾವೆ ಇಲ್ಲ, ಪ್ರೂವ್ ಮಾಡಕದು ಏನು ಆಧಾರ ಆಧಾರ ಇಲ್ಲ. ಆದ್ರೆ ನಾವು ರಿಪೋರ್ಟ್ ಸಮೇತವಾಗಿ ಇದೇ ಕಾರ್ನರ್ ಅಲ್ಲಿ ದೋಷ ಇದೆ ಅಂತೇಳಿ ರಿಪೋರ್ಟ್ ಸಮೇತವಾಗಿ ನಾವು ಕೊಡಬಲ್ಲೆವು. ಮತ್ತು ಆಟೋಮೆಟಿಕ್ ಮಷಿನ್ ಇದು. ನಾವು ಏನು ಅದಕ್ಕೆ ಕೈ ಹಿಡಿಯೋದು ಅವಶ್ಯಕತೆನೇ ಇಲ್ಲ, ಸ್ಕ್ಯಾನ್ ಮಾಡಿಕೊಂಡು ರಿಪೋರ್ಟ್ ಅನ್ನ ಕೊಡ್ತೀವಿ. ಅಂತ ಒಂದು ಮಷಿನ್, ವಿನೂತನವಾದಂತ ಮಷಿನ್ ನಾವು ನಮ್ಮ ಹತ್ರ ಇದೆ. ಓಕೆ, ವೀಕ್ಷಕರೇ, ಮೊದಲಿನ ಕಾಲದಲ್ಲೆಲ್ಲ ನಾಡಿ ವೈದ್ಯರು ಏನ್ ಮಾಡ್ತಾ ಇದ್ರು, ನಾಡಿನ ಹಿಡಿದು ದೇಹದ ಯಾವ ಭಾಗದಲ್ಲಿ ತೊಂದರೆ ಇದೆ ಅನ್ನೋದನ್ನ ಗುರುತಿಸಿ ಔಷಧಿ ಕೊಡ್ತಿದ್ರು. ಆವಾಗ ವಿಧಿ ಇರ್ಲಿಲ್ಲ, ನಾವು ನಂಬಬೇಕಾಗ್ತಿತ್ತು. ಅವ್ರು ಹೇಳಿರೋದನ್ನ ಅದನ್ನ ನಂಬಿ ಅವ್ರು ಏನ್ ಹೇಳ್ತಾರೋ ಅದನ್ನ ಇಂಪ್ಲಿಮೆಂಟ್ ಮಾಡಿದಾಗ ಅದು ಸರಿ ಹೋಗುತ್ತೆ. ಅದನ್ನೇ ಎಷ್ಟೋ ಜನ ದುರ್ಬಳಕೆ ಮಾಡ್ಕೊಂಡು ದುಡ್ಡನ್ನ ಲೂಟಿ ಮಾಡೋದಕ್ಕೂ ಶುರು ಮಾಡಿದ್ರು. ಅದರಿಂದಾಗಿ ವೈಜ್ಞಾನಿಕವಾಗಿ ಮುಂದೆ ಆದಂತ ಬೆಳವಣಿಗೆಗಳು, MRI ಸ್ಕ್ಯಾನ್ ಬಂತು, CT ಸ್ಕ್ಯಾನ್ ಬಂತು, ಇನ್ನೇನೇನೋ ಸ್ಕ್ಯಾನಿಂಗ್ಸ್ ಬಂತು. ಸ್ಕ್ಯಾನಿಂಗ್ ಬಂದ್ಮೇಲೆ ಅಂತವ್ರ ಆಟ ನಿಂತಿರುತ್ತೆ. ಜನ ಏನ್ ಮಾಡೋದಕ್ಕೆ ಶುರು ಮಾಡಿದ್ರು, ಸ್ಕ್ಯಾನಿಂಗ್ ಮಾಡಿಸ್ಕೊಂಡಾದ್ಮೇಲೆ ರಿಪೋರ್ಟ್ ಕಾಣಿಸೋದಕ್ಕೆ ಶುರು ಆಯ್ತು. ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ? ಇಲ್ಲೇ ಬ್ಲಾಕ್ ಇದೆ, ಇಲ್ಲೇ ಟ್ಯೂಮರ್ ಇದೆ, ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ? ಸೊ ಸ್ಕ್ಯಾನಿಂಗ್ ಇದೆ, ರಿಪೋರ್ಟ್ ಇದೆ. ಸೊ ಐ ಫೀಲ್ ದಿಸ್ ಇಸ್ ಸಮಥಿಂಗ್ ಸಿಮಿಲರ್. ಇವಾಗ ಮೊದಲು ಯಾರಾದ್ರೂ ಬಂದು ನಿಮ್ಮ ಈ ಕೋಣೆಯಲ್ಲಿ ದೋಷ ಇದೆ ಅಂತ ಹೇಳಿದಾಗ ಅದು ಅವ್ರಿಗೆ ಗೊತ್ತಾಗುತ್ತೆ, ನಮಗ್ ಗೊತ್ತಾಗಲ್ಲ ಅನ್ನೋ ಒಂದು ಊರಿನಲ್ಲಾಗಿತ್ತು. ಸೊ ಗುರುಗಳು ಮಾಡಿರುವಂತ ರಿಸರ್ಚ್ನ ಆಧಾರದ ಮೇಲೆ ಇವಾಗ ಅದನ್ನ ನಾವು ಕೂಡ ನೋಡ್ಬೋದು. ಯಾಕಂದ್ರೆ ನಮಗೆ ಅದಕ್ಕೆ ನಿಖರವಾದಂತ ರಿಪೋರ್ಟ್ ಸಿಗ್ತಾ ಇದೆ ಅನ್ನೋದು ಇದೇ ಮೊದಲನೇ ಬಾರಿ ನಮಗೂ ಅರ್ಥ ಆಗ್ತದೆ. ಸೊ ಗುರುಜಿ, ಇವಾಗ ನಿಮ್ಮ ರಿಸರ್ಚ್ ಪ್ರಕಾರ, ನೀವು ಮಾಡಿರುವಂತ ರಿಸರ್ಚ್ ಪ್ರಕಾರ ಐ ಥಿಂಕ್ ನೀವು ಮೊದಲನೇ ಅವರು ಅನ್ಸುತ್ತೆ ಇಡೀ ಕರ್ನಾಟಕದಲ್ಲಿ, ಅಥವಾ ಇದಕ್ಕಿಂತ ಮೊದಲು ಇದ್ರ ಬಗ್ಗೆ ನಾನು ಕೇಳೂ ಇಲ್ಲ. ಯಾಕಂದ್ರೆ ಸಾಕಷ್ಟು ಸಲ ಇವನ್ ನಮ್ಮ ಮನೆ ಕೂಡ ಕೆಲವೊಂದು ರಿನೋವೇಷನ್ ಮಾಡಿಸ್ಕೋಬೇಕಾದ್ರೆ ಕೇಳಿದ್ವಿ, ಬಟ್ ಜಸ್ಟ್ ವರ್ಬಲಿ ಹೇಳ್ತಿದ್ರು. ಬಟ್ ನೀವು ಪುರಾವೆ ಮೂಲಕ, ರಿಪೋರ್ಟ್ ಮೂಲಕ ಕೊಡ್ತೀರಾ ಅಂದ್ರೆ ನಾವು ವಿ ಕ್ಯಾನ್ ಟ್ರಸ್ಟ್ ದಿಸ್. ಮುಂದಿನ ಪ್ರಶ್ನೆ, ಈಗ ಕೆಲವ್ರ ಮನೆಯಲ್ಲಿ ಕೆಲವೊಂದು ಸಮಸ್ಯೆಗಳಿರುತ್ತೆ. ನಮಗೆ ಆರ್ಥಿಕ ಏಳಿಗೆ ಆಗ್ತಾ ಇಲ್ಲ, ಆರೋಗ್ಯ ವೃದ್ಧಿ ಆಗ್ತಾ ಇಲ್ಲ, ಸಂಪತ್ತು ವೃದ್ಧಿ ಆಗ್ತಾ ಇಲ್ಲ. ಯಾರ್ಯಾರು ಏನೋ ಸಮಸ್ಯೆ ತಗೊಂಡ್ ಬರ್ತಾರೆ. ಆ ಬಂದವ್ರಿಗೆ ಬರೀ ವಾಸ್ತು ಸರಿಪಡಿಸಿದ್ರೆ ಸಾಕ? ಯಾಕಂದ್ರೆ ಆಸ್ಟ್ರಾಲಜರ್ ಹತ್ರ ಹೋದ್ರೆ ನಿಮ್ ಜಾತಕದಲ್ಲಿ ಈ ದೋಷ ಇದೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನಾನ್ ಮದ್ವೆ ಆಗೋದಕ್ಕಿಂತ ಮುಂಚೆ ಹೆಣ್ಣು ಹುಡ್ಕಾಡ್ಬೇಕಾದ್ರೆ ನಿಮ್ಗೆ ಸರ್ಪದೋಷ ಇದೆ, ಅಲ್ಲಿ ಹೋಗಿ ಈ ಸರ್ಪದೋಷ ತೆಗೆಸ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಸೊ ಹೌ ವಿಲ್ ಯು ಡಿಫೈನ್ ಇದನ್ನ ನಿಖರವಾಗಿ ಹೇಗೆ ಹೇಳೋದಕ್ಕೆ ಸಾಧ್ಯ? ಯಾವುದೇ ಒಬ್ಬ ವ್ಯಕ್ತಿ ಹೇಗೆ ಆಗದಿರೋದಕ್ಕೆ ಕಾರಣ, ಅವರ ಆರೋಗ್ಯ ಸುಧಾರಿಸಿರೋದಕ್ಕೆ ಕಾರಣ ವಾಸ್ತು ದೋಷ ಇದನ್ನ ಅಥವಾ ಜಾತಕ ದೋಷ ಇದನ್ನ, ಇದನ್ನ ಎಕ್ಸಾಕ್ಟ್ಲಿ ಹೆಂಗೆ ನೀವು ಡಿಫೈನ್ ಮಾಡ್ತೀರಾ? ಅಥವಾ ಅಷ್ಟು ಕಾನ್ಫಿಡೆಂಟ್ ಆಗಿ ಹೆಂಗೆ ಹೇಳೋದಕ್ಕೆ ಸಾಧ್ಯ? ಓಕೆ, ಒಂದು ಉತ್ತಮವಾದ ಪ್ರಶ್ನೆ ಕೇಳಿದ್ರಿ. ಇವತ್ತಿನ ದಿನ ಯಾಕಪ್ಪ ಅಂತಂದ್ರೆ ಎಲ್ಲಾ ಜನರು ಹೇಗಾಗ್ತಾ ಇದಾರಪ್ಪ ಅಂತಂದ್ರೆ, ಅವರು ಒಂದು ವಿಷಯವನ್ನ ಇಟ್ಕೊಂಡು ನಮಗೆ ಈ ತರ ಸಮಸ್ಯೆ ಆಗ್ತದೆ ಅಂತ ಹೋಗಿರ್ತಾರೆ. ಜ್ಯೋತಿಷ್ಯ ತಜ್ಞರ ಬಟ್ಟಕ್ಕೆ ಹೋಗಿರ್ತಾರ, ಅದು ವಾಸ್ತು ದೋಷದ ಸಮಸ್ಯೆ ಇರ್ತದೆ. ಇನ್ನು ವಾಸ್ತುದವ್ರಿಗೆ ಕರೆಸಿ ಪರಿಶೀಲನೆ ಮಾಡ್ತಾರ, ಇಲ್ಲಿ ಅವರ ಜಾತಕ ದೋಷ ಇರ್ತದೆ. ಈ ತರ ಮಿಸ್ ಮ್ಯಾಚ್ ಆಗೋದು ಸಾಕಷ್ಟು ಕಡೆ ನಾವು ಇವತ್ತಿನ ದಿನ ನೋಡ್ತೀವಿ. ಆದ್ರೆ ಎರಡೂ ಕೂಡಿ, ಎರಡೂ ಜ್ಞಾನ ಇದ್ದವರು ಸಜೆಷನ್ ಕೊಟ್ಟಾಗ ಇವ್ರದ್ದು ವಾಸ್ತು ದೋಷದಿಂದ ಸಮಸ್ಯೆ ಆಗ್ತಾ ಇದೆಯೋ ಅಥವಾ ಜಾತಕ ದೋಷದಿಂದ ಸಮಸ್ಯೆ ಆಗ್ತಾ ಇದೆಯೋ, ಎರಡೂ ಸೇರಿ ಹೇಳೋರು ಇಲ್ಲ.
ಓಕೆ. ವೀಕ್ಷಕರೇ, ಇದೊಂಥರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಸರ್ವಿಸ್ ಆದಂಗ ಐತಿ ಇವಾಗ. ಮೊದ್ಲು ಒಬ್ಬರತ್ರ ಹೋದಾಗ ನಿಮ್ಗೆ ಇದರಿಂದ ಇದಾಗ್ತಾ ಇದೆ, ಅದರಿಂದ ಅದಾಗ್ತದೆ. ಇವಾಗ ಆ ಗುರುಗಳ ಹತ್ರ ವಾಸ್ತುವಿನ ಬಗ್ಗೆನೂ ಕೂಡ ಜ್ಞಾನ ಇದೆ ಮತ್ತು ಜ್ಯೋತಿಷ್ಯದ ಬಗ್ಗೆನೂ ಕೂಡ ಜ್ಞಾನ ಇರೋದ್ರಿಂದ ನೀವು ಅದ್ ಎರಡರ ಸಮ್ಮಿಲನದಿಂದ ಯಾರಿಗೆ ಯಾವ ಕಾರಣದಿಂದ ಸಮಸ್ಯೆ ಆಗ್ತಾ ಇದೆ, ಅವ್ರಿಗೆ ಪರಿಹಾರ ಏನು ಅನ್ನೋದನ್ನ ಸೂಚಿಸಬಹುದು ಅಂತ ಹೇಳಿದ್ರು. ಹೌದು. ಸೊ ಈ ಪರಿಹಾರಕ್ಕೆ ಮೂಲ ಆಧಾರ ಅಂತ ಬಂದಾಗ ಏನಿರುತ್ತೆ? ಓಕೆ, ಪರಿಹಾರ ಅಂತ ಮೂಲ ನೋಡ್ರಿ, ಇವತ್ತಿನ ದಿನ ಎಲ್ಲರೂ ಕೂಡ ಅವ್ರದ್ದೇ ಆದಂತ ಮನೆಯಲ್ಲಿ ವಾಸವಾಗ್ಯದ. ಆ ವಾಸ್ತುವನ್ನ ಒಂದು ಸಲ ನಾವು ಪರೀಕ್ಷೆ ಮಾಡಿದೀವಿ. ವಾಸ್ತುವನ್ನ ಪರೀಕ್ಷೆ ಮಾಡಿದ ನಂತರ ಯಾವ್ಯಾವ ಕಾರ್ನರ್ ದೋಷಪೂರಿತವಾಗಿ ಇದಾವ ಅಂತೇಳಿ ನಮಗ್ ಗೊತ್ತಾಗ್ತದೆ. ಅದು ಕೂಡ ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡ್ತೀವಿ. ಟೋಟಲ್ ಆಗಿ ಅದನ್ನ ಆ ಮನೆಯ ವಾಸ್ತುವನ್ನ ಸ್ಕ್ಯಾನ್ ಮಾಡ್ತೀವಿ. ಸ್ಕ್ಯಾನ್ ಮಾಡುವಂತ ನಮ್ಮಲ್ಲಿ ಇರುವಂತ ವಿನೂತನವಾದಂತ ತಂತ್ರಜ್ಞಾನದ ಮುಖಾಂತರ, ರಿಪೋರ್ಟ್ ಮುಖಾಂತರ ಯಾವ್ದು ದೋಷ ಇದೆ ಅದೇ ದೋಷ ಅವ್ರಿಗೆ ಅಪ್ಲೈ ಆಗ್ಲಾಕತ್ತದು ಇಲ್ಲೋ ಅನ್ನೋದು ಆ ಒಂದು ಯಾರು ವಾಸವಾಗಿರ್ತಾರ ಅವ್ರಿಗೇನೆ 7 ಚಕ್ರಾಸ್ ಅನ್ನ ನಾವು ಸಪ್ತ ಚಕ್ರಗಳೇನಂತೀವಿ ಇದನ್ನ ಒಂದು ಸಲ ನಾವು ಸ್ಕ್ಯಾನ್ ಮಾಡಿ ನೋಡ್ತೀವಿ. ಅದೇ ಅವ್ರ ಮನೆಗೆ ಹೋಗಿರ್ತೀವಿ, ಅವರು ಅಲ್ಲೇ ಇರ್ತಾರ, ಅವ್ರಿಗೆ ಸಪ್ತ ಚಕ್ರಗಳ ಒಂದು ಸ್ಕ್ಯಾನ್ ಮಾಡಿ ಅದು ಕೂಡ ರಿಪೋರ್ಟ್ ಕೊಡ್ತೀವಿ. ಯಾವ ಚಕ್ರದ ಬ್ಲಾಕೇಜ್ ಆಗ್ಯದ, ಆ ಚಕ್ರದ ಎಷ್ಟು ವೀಕ್ ಆಗ್ಯದ, ಏನು ವಾಸ್ತು ದೋಷ ಐತಿ, ಈ ಶರೀರದ ಮೇಲೆ ಕೂಡ ಪರ್ಟಿಕ್ಯುಲರ್ ಆಗಿ ಒಂದು ಭಾಗಕ್ಕೆ ಕೂಡ ಅದು ಸಿಂಕ್ ಆಗ್ತಾ ಇರ್ತದೆ. ಆ ವಾಸ್ತು ದೋಷ ಇವ್ರ ಮೇಲೆ ಅಪ್ಲೈ ಆಗಿ ಇದು ದೋಷ ಆಗ್ತಾ ಇದೆಯೋ ಇಲ್ಲೋ ಅನ್ನೋದು ನಿಖರವಾಗಿ ಕಂಡುಕೊಳ್ಳಲಿಕ್ಕೆ ನಾವು 7 ಚಕ್ರಾಸ್ ಅನ್ನ ನಾವು ಏನ್ ಮಾಡ್ತೀವಿ, ಒಂದು ಸಲ ಸ್ಕ್ಯಾನ್ ಮಾಡಿ ನೋಡ್ತೀವಿ. ಸ್ಕ್ಯಾನ್ ಮಾಡಿ ನೋಡಿದಾಗ ಆ ದೋಷ ಇವರಿಗೆ 100% ಇಫೆಕ್ಟ್ ಮಾಡಾಕತ್ತದ ಅಂತ ಹೇಳಿ ನಿಖರವಾಗಿ ನಮ್ಗೆ ಗೊತ್ತಾಗ್ತದೆ. ಹೌದಾ? ಇದಾದ ನಂತರ ನಮ್ಮಲ್ಲಿರುವಂತ ವಿನೂತನ ಒಂದು ತಂತ್ರಜ್ಞಾನ ಏನು ದೋಷದಿಂದ ಅವ್ರಿಗೆ ಅಪ್ಲೈ ಆಗಿ ಸಮಸ್ಯೆ ಆಗ್ತಾ ಇದೆ, ಸಮಸ್ಯೆ ಆಗಿಂದ ಅದಕ್ಕೆ ರಿಲೇಟೆಡ್ ಇರುವಂತ ಎಲ್ಲ ಸಮಗ್ರ ವಿಷಯಗಳು, ಸಮಗ್ರ ಭಾಗ ಇದೆಲ್ಲಾನು ಕೂಡ ಅವ್ರಿಗೆ ಏನಾಗ್ತದ, ಅದು ಅಟ್ರಾಕ್ಟ್ ಆಗೋದೇ ಇಲ್ಲ. ಅದು ಆ ಒಂದು ಭಾಗದ ಕೆಲವಷ್ಟು ವಿಷಯಗಳಿರ್ತಾವ, ಅವೆಲ್ಲ ಕೂಡ ಅವರಿಗೆ ಬಾಧಿಸ್ತಾ ಇರ್ತಾವ. ಹೌದಾ? ನಾವೇನ್ ಮಾಡ್ತೀವಿ, ಯಾವ ಒಂದು ಚಕ್ರ ದೋಷ ಆಗ್ಯದ ಅದೇ ಚಕ್ರವನ್ನ, ಬ್ಲಾಕೇಜ್ ಅನ್ನ ಓಪನ್ ಮಾಡುವಂತಹ ಒಂದು ವಿನೂತನ ಪದ್ಧತಿ ಕೂಡ ನಮ್ಮ ಹತ್ರ ಇದೆ. ಅದು ಓಪನ್ ಮಾಡಿದಾಗ ಏನು ವಾಸ್ತು ದೋಷದಿಂದ ಸಮಸ್ಯೆ ಆಗ್ತಾ ಇರ್ತದ, ಇಲ್ಲಿ ಆ ಒಂದು ಚಕ್ರ ಇನ್ನಷ್ಟು ಆಕ್ಟಿವ್ ಆಯ್ತು ಅಂದ್ರ ಆ ಒಂದು ದೋಷ ಇವರಿಗೆ ಬಾಧಿಸುವುದು ಕಡಿಮೆ ಆಗ್ತದೆ. ಈಗ ಅವ್ರ ಮನೇಲಿ ಇರ್ತಾರೆ, ಅವರು ನೀವ್ ಅಲ್ಲಿ ಹೋಗಿರ್ತೀರಾ, ಅವ್ರ ಚಕ್ರಗಳನ್ನೆಲ್ಲ ಸ್ಕ್ಯಾನ್ ಮಾಡ್ತೀನಿ ಅಂತ ಹೇಳಿದ್ರಿ. ಹೌದು. ಈಗ ನನ್ಗೊಂದು ಪ್ರಶ್ನೆ ಬಂತು. ಒಂದು, ನೀವು ಬರೀ ಸೈಟ್ ವಿಸಿಟ್ ಮಾಡಿನೇ ಇಂಥದ್ದೆಲ್ಲ ಅವ್ರಿಗೆ ಪರಿಹಾರ ತಿಳಿಸ್ತೀರಾ, ಅಥವಾ ಯಾರಾದ್ರೂ ಇಲ್ಲಿ ಬಂದ್ರೆ ಅವ್ರಿಗೆ ತಿಳಿಸ್ತೀರಾ? ಆಮೇಲೆ ಯಾಕಂದ್ರೆ ಸೈಟ್ ವಿಸಿಟ್ ಅಂತ ಬಂದಾಗ ಡೆಫಿನೆಟ್ಲಿ ನಿಮ್ ಟೈಮ್ ಇರುತ್ತೆ, ಟ್ರಾನ್ಸ್ಪೋರ್ಟೇಶನ್ ಇರುತ್ತೆ, ಸೊ ಡೆಡಿಕೇಶನ್ ಒಂದೇ ಪರ್ಟಿಕ್ಯುಲರ್ ಕ್ಲೈಂಟ್ ಆಗುತ್ತೆ. ಹೌದು. ಅಲ್ಲಿ ಚಾರ್ಜಸ್ ಹೈ ಆಗ್ಬೋದು, ಹೌದು. ಕೆಲವರಿಗೆ ಅಫೋರ್ಡಬಲ್ ಮಾಡಕ್ ಆಗಲ್ಲ. ಹೌದು. ಯಾರಾದ್ರೂ ಇಲ್ಲೇ ಬಂದು ನಿಮ್ ಕಡೆಯಿಂದ ಸರ್ವಿಸ್ ತಗೋತೀನಿ ಅಂದ್ರೆ ಅವ್ರಿಗೆ ಹೆಂಗ್ ಮಾಡ್ತೀರಾ? ಅವ್ರಿಗೆ ಪರ್ಟಿಕ್ಯುಲರ್ ಸಮಸ್ಯೆ ಏನಿದೆ, ಅವ್ರ ಮನೆಯಲ್ಲಿ ಎಲ್ಲಿ ದೋಷ ಇದೆ, ಆಮೇಲೆ ಅವ್ರಿಗೆ ಯಾವ ಚಕ್ರದಲ್ಲಿ ಪ್ರಾಬ್ಲಮ್ ಇದೆ, ಅದನ್ನ ಹೆಂಗ್ ಸಿಂಕ್ ಮಾಡ್ಬೇಕು, ಇದಕ್ಕೆ ಪರಿಹಾರ ಏನು? ಪರಿಹಾರ ನೋಡಿ, ನೇರವಾಗಿ ಕೂಡ ತಾವು ಕಂಡುಕೋಬಹುದು. ತಮ್ಮದು ವಾಸ್ತು ದೋಷನೋ ಅಥವಾ ಒಂದು ಜ್ಯೋತಿಷ್ಯದ ಒಂದು ಜಾತಕ ದೋಷನೋ ಎರಡನ್ನು ಕಂಡುಕೋಬೇಕಾಗಿತ್ತು ಅಂದ್ರ ನಾವು ಏನ್ ಮಾಡ್ತೀವಿ, ನೀವು ನಿಮ್ಮದೇ ಆದಂತದ್ದು, ಅದು ಕೂಡ ಫ್ರೆಶ್ ಆಗಿ ಇರುವಂತದ್ದು, ಇವತ್ತಿನ ಒಂದು ಅವ್ರ ಫೋಟೋ ಕಳಿಸಿದಾಗ ನಾವು ಇಲ್ಲೇ ಕೂಡ ಅದನ್ನು ಸ್ಕ್ಯಾನ್ ಮಾಡ್ಬೋದು. ಆ ತರದ್ದು ವಿನೂತನ ಒಂದು ಮೆಥಡ್ ಕೂಡ ಐತಿ. ಆ ವ್ಯಕ್ತಿನೂ ಬರ್ಬೋದು. ಬಂದ್ರೆ ಇನ್ನಷ್ಟು ಒಳ್ಳೇದು. ಬಂದಿಲ್ಲ, ತುಂಬಾ ದೂರದಲ್ಲಿ ಅದಾರ, ಅವ್ರು ನಾವು ಪರೀಕ್ಷೆ ಮಾಡ್ಕೋಬೇಕು ಅಂತ ಅಂದಾಗ ಅವರು ನಮಗೆ ಅವರ ಫೋಟೋ ಅನ್ನು ಕಳಿಸಿದಾಗ ನಾವು ಇಲ್ಲೇ ಸ್ಕ್ಯಾನ್ ಮಾಡಿ ಕೂಡ ರಿಪೋರ್ಟ್ ಕೊಡ್ತೀವಿ. ನಿಮ್ಮದು ಈ ಒಂದು ಚಕ್ರ ಬ್ಲಾಕ್ ಆಗ್ಯದ, ಹೀಗಾಗಿ ಈ ತರದ ಸಮಸ್ಯೆ ನಿಮ್ಗೆ ನಡೀತಾ ಇದೆ, ಅದಕ್ಕೆ ಪರಿಹಾರ ಆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇಂದ ಯಾವ
ಭಾಗದ ದೋಷದಿಂದ ಇದು ಆಗ್ಲಕತ್ತದ ಅನ್ನೋದು ಕೂಡ ಆ ರಿಪೋರ್ಟ್ ಅಲ್ಲಿ ಇರ್ತದೆ. ನಿಮ್ಮ ಮನಿ ಒಳಗಡೆ ಯಾವ ಕಾರ್ನರ್ದ ದೋಷ ಇಫೆಕ್ಟ್ ಆಗಿ ಇದು ಆಗ್ಲಕತ್ತದ ಅನ್ನೋದು ಅದರಲ್ಲೇ ಆ ರಿಪೋರ್ಟ್ ಅಲ್ಲಿ ಸಂಪೂರ್ಣ ಮಾಹಿತಿ ಕೂಡ ಇರ್ತದೆ. ಆ ಒಂದು ಚಕ್ರ ನೀವು ಆಕ್ಟಿವ್ ಮಾಡ್ಕೊಂಡಾಗ ಮತ್ತೆ ನೀವು ಉತ್ತಮವಾದಂತ ಜೀವನ ತಾವು ಮಾಡ್ಬೋದು. ಗುರುಜಿ, ಇವಾಗ ಹೇಳಿದ್ರೆ ಮನೆಯಲ್ಲಿ ಯಾವ ಭಾಗದಿಂದ ದೋಷ ಆಗ್ತಾ ಇದೆ. ಹೌದು, ಕೆಲವರಿಗೆ ಮನೆ ವಾತಾವರಣದಿಂದ ದೋಷ ಉಂಟಾದ್ರೆ ಇನ್ ಕೆಲವರಿಗೆ ಅವ್ರು ಮಾಡೋ ಕೆಲಸದ ಜಾಗದಿಂದ ದೋಷ ಉಂಟಾಗ್ತದೆ. ಹೌದು, ಹೌದು. ಅದನ್ನು ಗುರುತಿಸಬಹುದಾ? ಗುರುತಿಸಬಹುದು. ಈಗ ನೋಡ್ರಿ, ಮಲ್ಟಿ ಏನಂದ್ರೆ ಮಲ್ಟಿ ಡೈಮೆನ್ಷನಲ್. ಹೌದಾ? ಈಗ ನೀವು ದಿನನಿತ್ಯನೂ ನಿಮ್ಮ ಮನ್ಯಾಗೂ ಇರ್ತೀರಿ, ಮನೆಯಲ್ಲಿ ಸಮಯ ಕಳಿತೀರಿ, ಆಫೀಸಲ್ಲಿ ಕಳಿತೀರಿ. ಇಲ್ಲಿ ನೋಡ್ರಿ, ಆಫೀಸ್ನು ಬಂದ್ ಚೆಕ್ ಮಾಡ್ರಿ ಅಂತಂದ್ರ ಅದಕ್ಕೂ ಚಾರ್ಜಸ್ ಹೌದು, ಮನೆ ಬಂದ್ ಚೆಕ್ ಮಾಡ್ರಿ ಅದನ್ನು ಚಾರ್ಜಸ್ ಆಗ್ತದೆ. ಹೌದಾ? ಈಗ ಎಲ್ಲಾ ಕಡೆನೂ ಒಂದೇ ಸಮಯದಲ್ಲಿ ಹೋಗಿ ಬರಕ್ಕೆ ಆಗೋದಿಲ್ಲ. ಹೀಗಾಗಿ ನೇರವಾಗಿನೇ ತಮ್ಮ ಒಂದು ಸಪ್ತ ಚಕ್ರಗಳನ್ನ ಒಂದು ಸಲ ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟಾಗ ನಿಮ್ಮದು ಆಫೀಸಲ್ಲಿರುವ ದೋಷದಿಂದರೇ ಆಗ್ಲಿ, ಮನೆಯಲ್ಲಿರುವಂತ ದೋಷದಿಂದಾರೇ ಆಗ್ಲಿ, ನೇರವಾಗಿ ತಮಗೆ ವೈಯಕ್ತಿಕ ಶಕ್ತಿ ಹೆಚ್ಚು ಮಾಡ್ಕೊಂಡಾಗ ಆ ದೋಷ ನಿಮಗೆ ತಗಲ್ದೇ ಇರುವಾಗೆ ಮಾಡ್ಕೋಬಹುದು. ಓಕೆ, ಉದಾಹರಣೆ ಹೇಳ್ತೀನಿ. ಯಾವ ರೀತಿಪ್ಪ ಅಂತಂದ್ರೆ, ಒಂದು ನಿಮ್ಮ ಮನೆಯಲ್ಲಿ ಒಂದು ಬಲ್ಬ್ ಇದೆ, ಒಂದು ಉದಾಹರಣೆಗೆ ಒಂದು 100 ವೋಲ್ಟ್ ಬಲ್ಬ್ ಇದೆ ಅಂತ ಇಟ್ಕೊಳ್ರಿ. ಇನ್ನೊಂದು ಕೂಡ ಒಂದು 20 ವೋಲ್ಟ್ ಬಲ್ಬ್ ಹಾಕಿದಿರಿ. ಈಗ ಇದರಲ್ಲಿ ಯಾವ್ದು ಬೆಳಕು ನಮಗ ಕಾಣಿಸ್ತದ, ಯಾವ ಬೆಳಕು ಅಪ್ಲೈ ಆಗ್ತದ? ಎರಡೂ ಅಪ್ಲೈ ಆಗ್ತಾವ್ರೆ, ಆದ್ರೆ ಅಂದ್ರೆ ಅದರ ಇಂಟೆನ್ಸಿಟಿ ಪ್ರಕಾರ ಅದು ಅಪ್ಲೈ ಆಗ್ತದೆ. ಹೌದು. ಆ ರೀತಿಯಾಗಿ ನಿಮ್ಮ ವೈಯಕ್ತಿಕ ಶಕ್ತಿ ಹೆಚ್ಚು ಮಾಡ್ಕೊಂಡಾಗ ಏನಾಗ್ತದ, ಇರುವಂತ ದೋಷ ನಿಮ್ಮ ಮೇಲೆ ಅಪ್ಲೈ ಆಗುದಿಲ್ಲ. ಓಕೆ, ಇದು ಉದಾಹರಣೆ ಹೇಳೋ ಉದ್ದೇಶ ಏನು, ಈ ಕಡಿಮೆ ಇರುವಂತ ವೋಲ್ಟೇಜ್ ಇರುವಂತ ಒಂದು ಬಲ್ಬ್ ಫೋಕಸ್ ಅದರ ಬೆಳಕು ನಮಗ್ ಕಾಣೋದಿಲ್ಲ. 100 ವೋಲ್ಟೇಜ್ ಇದೇ ಪ್ರಕಾರವಾಗಿ ಕಾಣಿಸ್ತದ. ಹೀಗೆ ನಮ್ಮ ಒಂದು ಎನರ್ಜಿ ಲೆವೆಲ್ ಹೆಚ್ಚು ಮಾಡ್ಕೊಂಡಾಗ ನಮ್ಮಲ್ಲಿರುವಂತ ದೋಷದ ಏನು ದೋಷ ಇದೆ ಅದು ನಮಗೆ ಇಫೆಕ್ಟ್ ಮಾಡೋದಿಲ್ಲ. ಗುರುಜಿ, ನನ್ನ ಮುಂದಿನ ಪ್ರಶ್ನೆ, ಈಗ ಯಾರಾದ್ರೂ ಒಬ್ರು ಬಂದ್ರು, ಪಾಪ ದೂರದ ಊರದಿಂದಾನೇ ಬಂದಿದ್ದಾರೆ ಅನ್ಕೊಂಡ್ರಿ. ಇವಾಗ ನಾನು ಬಿಜಾಪುರದಲ್ಲಿದ್ದೀನಿ, ನಾನು ಯಾವಾಗ ಬೇಕಾದ್ರೂ ಬರ್ಬೋದು. ಬಟ್ ಯಾರೋ ಒಬ್ರು ದೂರ ಊರದಿಂದ ಬಂದಿದ್ದಾರೆ, ಅವ್ರಿಗೆ ಏನೋ ಸಮಸ್ಯೆ ಇದೆ, ಅವ್ರ ಮೇಲೆ ಯಾವ ದೋಷ ಇದೆ ಅಂತ ಅವ್ರಿಗೂ ಗೊತ್ತಿಲ್ಲ. ಮನೇಲಿ ದೋಷ ಇದೆನೋ ಅಥವಾ ಆಫೀಸಲ್ಲಿ ದೋಷ ಇದೆನೋ, ಜಾತಕ ದೋಷ ಇದೆನೋ ಏನೂ ಗೊತ್ತಿಲ್ಲ. ನಿಮ್ಮ ಕಡೆ ಬಂದು ಅವ್ರಿಗೆ ಏನಾದ್ರು ಹೆಲ್ಪ್ ಆಗ್ಬೇಕು ಅಂದ್ರೆ ನೀವು ಅದನ್ನ ಹೆಂಗ್ ಸಾಲ್ವ್ ಮಾಡ್ತೀರಾ? ಓಕೆ, ನೋಡಿ, ಈಗ ನೀವೇನ್ ಕೇಳಿದ್ರ ಪ್ರಶ್ನೆ, ಇದು ಆಫೀಸಲ್ಲಿ ಇದ್ದಾಗ ಕೂಡ ವಾಸ್ತು ಅವ್ರ ಮೇಲೆ ಪ್ರಭಾವ ಆಗಿರ್ತದೆ. ಮನೆಯಲ್ಲಿ ವಾಸ್ತು ದೋಷ ಇದ್ರೂ ಕೂಡ ಅವ್ರಿಗೆ ಪ್ರಭಾವ ಆಗಿರ್ತದೆ. ಇನ್ನೊಂದು ಜಾತಕ ದೋಷ, ಅವ್ರ ಗ್ರಹಗತಿ, ಅದು ಕೂಡ ಅವ್ರ ಮೇಲೆ ಅಪ್ಲೈ ಆಗಿರ್ತದೆ. ಇದು ಆಫೀಸಿಂದಲ್ಲಿದ್ದು ಅವ್ರ ಮೇಲೆ ಅಪ್ಲೈ ಆಗಿರ್ತದೆ, ಮನೆಯಲ್ಲಿದ್ದು ಅವ್ರ ಮೇಲೆ ಅಪ್ಲೈ ಆಗಿರ್ತದೆ, ಜಾತಕ ದೋಷನು ಅವ್ರ ಮೇಲೆ ಅಪ್ಲೈ ಆಗಿರ್ತದೆ. ಹೌದಾ? ಆದ್ರೆ ಈ ಮನುಷ್ಯನ ಮೇಲೆ ಎಲ್ಲಾನು ಕೂಡ ಎಷ್ಟು ಪ್ರಮಾಣವಾಗಿ ಅದು ಅಪ್ಲೈ ಆಗಿ ಇವನಿಗೆ ಸಮಸ್ಯೆಯನ್ನ ಕೊಡ್ತಾ ಇದ್ದಾವೆ ಅನ್ನೋದನ್ನ ನಾವು ನೇರವಾಗಿ ಏನ್ ಮಾಡ್ತೀವಿ, ಸಪ್ತ ಚಕ್ರಗಳನ್ನ ಒಂದು ಸಲ ಸ್ಕ್ಯಾನ್ ಮಾಡ್ಬಿಡ್ತೀವಿ. ಅದು ಎಲ್ಲಿದೆ ಇರ್ಲಿ, ಅದು ಎಲ್ಲಿದೆ ಇರ್ಲಿ. ಹೌದಾ? 7 ಚಕ್ರಸ್ ಒಂದ್ ಸಲ ಸ್ಕ್ಯಾನ್ ಮಾಡಿದಾಗ ಅದ್ರದ್ದು ರಿಪೋರ್ಟ್ ಸಮೇತ ಇಂತಿಷ್ಟು ಪರ್ಸೆಂಟೇಜ್ ಅನ್ನೋದು ಕೂಡ ಬರ್ತದೆ. ಯಾವ ಒಂದು ಚಕ್ರ ಅತಿ ವೀಕ್ ಆಗಿರ್ತದ ಆ ಒಂದು ಭಾಗ ಅತಿ ಅವ್ರಿಗೆ ಬಾಧಿಸ್ತಾ ಇರ್ತದೆ. ಯಾವ್ದಾವ್ದು ಚಕ್ರ ಪರ್ಸೆಂಟೇಜ್ ಲೋ, ಮಿಡಲ್ ಮತ್ತು ಹೈ, ಯಾರ ಒಂದು ಚಕ್ರ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅವು ಆಕ್ಟಿವ್ ಇದ್ವು ಅಂತಂದ್ರ ಉತ್ತಮ ರೀತಿಯ ಜೀವನ ಮತ್ತು ಉತ್ತಮರ ಜೊತೆ ಒಡನಾಟ ಮತ್ತು ಹೈ ಪ್ರೊಫೆಷನಲ್ ಜೀವನ ಮಾಡಕ್ಕೆ ಅವ್ರಿಗೆ ಸಾಧ್ಯ ಆಗ್ತದೆ. ಓಕೆ, ಇದು ಹೆಂಗ್ ಗೊತ್ತಾಗ್ತದೆ, ಹೆಂಗ್ ತೋರಿಸ್ತೀರಿ, ನೋಡೋದಕ್ಕೆ ಪಾಸಿಬಲ್ ಇದೆನಾ? ನಿಮಗ ನಾವು ಇಲ್ಲೇ ನಿಮ್ಮ ಮುಂದೆನೆ ನಾವು ಇದು ಆಟೋಮೆಟಿಕ್ ಔರಾ ಸ್ಕ್ಯಾನರ್, ಈ ಔರಾ ಸ್ಕ್ಯಾನರ್ ಮುಖಾಂತರ ನಮಗೆ ಲೈವ್ ಆಗೇನೆ ನಿಮಗೆ ಇಲ್ಲೇನೆ ನಾನು ತೋರಿಸ್ತೀನಿ. ಹೌದಾ? ಲೈವ್ ಆಗೇ ತೋರಿಸ್ತೀನಿ. ನಾವು ಯಾವುದೇ ರೀತಿಯಿಂದನೂ ಅದನ್ನ ಟಚ್ ಮಾಡಲ್ಲ, ಸ್ಕ್ಯಾನ್ ಮಾಡಿ ರಿಪೋರ್ಟ್ ಕೊಡ್ತದೆ. ಆ ರಿಪೋರ್ಟ್ ನೋಡಿದಾಗ ಅವ್ರ ಆಗು ಹೋಗುಗಳು ಸಂಪೂರ್ಣವಾಗಿ ಆ ರಿಪೋರ್ಟ್ ಮುಖಾಂತರ ಅವ್ರಿಗೆ ಹೇಳ್ಬೋದು.
ಓಕೆ ನಾನು ತಮ್ಮ ಮುಂದೆ ಇವಾಗ ಆನ್ ಮಾಡಿ ತೋರಿಸ್ತೀನಿ. ಗೈಸ್, ಐ ಆಮ್ ರಿಯಲಿ ಎಕ್ಸೈಟೆಡ್ ಫಾರ್ ದಿಸ್. ಓಕೆ, ಆಸ್ಟ್ರಾಲಜಿ ಅಂತ ಬಂದಾಗ ನಾನು ಅಷ್ಟಾಗಿ ನಂಬಲ್ಲ, ಬಟ್ ಎಲ್ಲೋ ಒಂದ್ ಕಡೆ ವೈಜ್ಞಾನಿಕವಾಗಿದೆ ಅಂತಂದಿದ್ದಕ್ಕೆ, ಯಾಕಂದ್ರೆ ನಾನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀನಿ. ಸೊ ಒಂದು ರಿಪೋರ್ಟ್ ಬರುತ್ತೆ, ಲೇಟೆಸ್ಟ್. ಇನ್ನೊಂದು ವಿಷಯ ನಾನು ನಿಮಗೆ ಇದೇ ಸಮಯದಾಗ ಕ್ಲಿಯರ್ ಮಾಡ್ತೀನಿ. ಈ ಜಾತಕ ದೋಷವನ್ನ ತೋರಿಸ್ಲಾಕ ಸಾಕಷ್ಟು ಕಡೆಯನ್ನು ಅಲ್ದಾಡಿರ್ತಾರೆ. ಒಂದ್ ಕಡೆ ಒಂದು ವಿಷಯ ಹೇಳಿರ್ತಾರೆ, ಇನ್ನೊಂದು ಕಡೆ ಇನ್ನೊಂದು ವಿಷಯ ಹೇಳಿರ್ತಾರ. ಅದು ಏನೋ ಕ್ಲಬ್ ಆಗಿ ಅವರು ಯಾವ ರೀತಿ ಆಗಿರ್ತಾರೆ, ಏನ್ ಮಾಡೋಣ ಅಂತ ಹೇಳಿ ಆತರ ನಂಬಿಕೆನೆ ಹೋಗ್ಬಿಟ್ಟಿರ್ತಾರೆ. ಇದು ಹೆಂಗಪ್ಪ ಅಂತಂದ್ರೆ ಶಾರ್ಟ್ ಕಟ್ ಅದು ಏನಾರೇ ಇರ್ಲಿ, ನಮ್ ಜಾತಕ ದೋಷ ಏನಾರೇ ಇರ್ಲಿ, ಅದು ನಿಮಗ್ ಸರಿ ಆಗ್ಬೇಕಾಗ್ಯದ ಅಷ್ಟೇ. ಪರಿಹಾರ ಮುಖ್ಯ. ನೀವು ಅದು ಏನಾರೇ ಇರ್ಲಿ, ಪರಿಹಾರ ನಿಮಗ್ ಸಿಗ್ಬೇಕಾಗ್ಯದ. ಹೀಗಾಗಿ ಸಪ್ತ ಚಕ್ರ ನಾವು ಒಂದ್ಸಲ ಸ್ಕ್ಯಾನ್ ಮಾಡಿ ನೋಡಿದ್ವಿ ಅಂದ್ರೆ ಯಾವ ಚಕ್ರದ ಮೇಲೆ ಅಪ್ಲೈ ಆಗಿ ದೋಷ ಆಗ್ಲಾಕತ್ತಂದ ನೇರವಾಗಿ ನಿಮಗ ಸ್ಕ್ಯಾನ್ ಮಾಡಿ ರಿಪೋರ್ಟ್ ತಗೊಂಡ. ಅದೇ ಸ್ಕ್ಯಾನ್ ನಾವು ನಮ್ಮಲ್ಲಿರುವಂತ ತಂತ್ರಜ್ಞಾನ ಮುಖಾಂತರ ಮಾಡಿ. ಹೌದಾ? ಜಾತಕ ದೋಷ ಇದ್ರು ಶುದ್ಧ ಮಾಡ್ಕೊಳ್ಳೋದು, ವಾಸ್ತು ದೋಷ ಇದ್ರು ಒಂದೇ ವಿಧದಾಗನೆ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು. ಇಲ್ಲಿ ನೋಡ್ರಿ, ಸ್ಕ್ಯಾನ್ ಮಾಡುವಂತ ಒಂದು ನಮ್ಮಲ್ಲಿ ಡಿವೈಸ್ ಅದ. ಇದು ಯಾವ ರೀತಿ ಕೆಲಸ ಮಾಡ್ತದಪ್ಪ ಅಂತಂದ್ರೆ, ಶರೀರದ ಎಲ್ಲ ನರನಾಡಿಗಳು ಇದರದ ಮೂಲ ಮತ್ತು ಇದರ ಎಂಡ್ ಎಲ್ಲಿದಪ್ಪ ಅಂತಂದ್ರೆ ಅಂಗೈಯಲ್ಲಿ ಅದಾವ. ಸ್ಕ್ಯಾನ್ ಮಾಡ್ತಾ ಇದೀನಿ, ನೀವು ಆರಾಮಾಗಿ ಕೂತ್ಕೋಬಹುದು. ಆರಾಮಾಗಿ. Guys, this is like a miracle. Let us see ಏನ್ ಕಾದಿದೆ ಅಂತ ನೋಡೋಣ. ಇಲ್ಲಿ ರಿಪೋರ್ಟ್ ಕೂಡ ಬರ್ತಾ ಇದೆ. 7 ಚಕ್ರದಲ್ಲಿ ಮೂಲಾಧಾರ ಚಕ್ರದ ಒಂದು ಸ್ಕ್ಯಾನ್ ನಡೀತಾ ಇದೆ. ಎಲ್ಲಾನು ಸ್ಕ್ಯಾನ್ ಮಾಡಿ ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಅನ್ನೋದು ಕೂಡ ಇಲ್ಲಿ ರಿಪೋರ್ಟ್ ಬರ್ತದೆ. ಮೊದಲನೇದು ಎಕ್ಸಲೆಂಟ್, ಅತ್ಯದ್ಭುತವಾಗ್ಯದ. ಇಲ್ಲಿ ಪರ್ಸೆಂಟೇಜ್ ಕೂಡ ಇಲ್ಲಿ ನೋಡ್ಬೋದು ತಾವು. ಆಮೇಲೆ ಒಟ್ಟಾರೆ ಎಲ್ಲಾ ರಿಪೋರ್ಟ್ ಕೂಡ ಕೊಡ್ತೀವಿ. ನಿಮ್ಮ ಸಪ್ತ ಚಕ್ರಗಳ ಒಂದು ರಿಪೋರ್ಟ್ ಅನ್ನ ನಾವು ತೆಗೆದ್ವಿ. ಈಗಾಗಲೇ ಜನರೇಟ್ ಆಗ್ಯದ. ಈ ಜನರೇಟ್ ಆಗಿದ್ದ ಆ ಒಂದು ಯಾವ್ಯಾವ ಚಕ್ರದಲ್ಲಿ ಎಷ್ಟೆಷ್ಟು ಪ್ರಮಾಣದ ಶಕ್ತಿ ಐತಿ ಅನ್ನೋದು ಇಲ್ಲಿ ನೀವು ನೋಡ್ಬೋದು, ರಿಪೋರ್ಟ್ ಅಲ್ಲಿ ನೋಡ್ಬೋದು. ಮೂಲಾಧಾರ ಚಕ್ರ 94% ಅದು. ಹೌದಾ? ಇನ್ನ ಮುಂದಿನ ಚಕ್ರ, ಎಲ್ಲಾ ಚಕ್ರಗಳು ಕೂಡ ಇಲ್ಲಿ ನಿಮಗ ತೋರಿಸ್ತೀನಿ. ಇದು ಮೂಲಾಧಾರ ಚಕ್ರ ಎಷ್ಟು 94% ಇಲ್ಲಿ ನಿಮಗ ರಿಪೋರ್ಟ್ ಪ್ರಕಾರ ಎಲ್ಲ ಸಿಗ್ತದೆ ನಿಮಗೆ. ಹೌದಾ? ಇನ್ನ ಸಾಕ್ರಲ್ ಚಕ್ರ, ಸ್ವಾದಿಷ್ಠಾನ ಚಕ್ರ ಅಂತೀವಿ, ಇದು ಕೂಡ ಎಷ್ಟದ 93%. ಹೌದಾ? ಇಲ್ಲಿ ಯಾವುದು ಮಣಿಪುರ ಚಕ್ರ, ಹೊಟ್ಟೆಯ ಭಾಗ, ಅದು ಆಮೇಲೆ ಸಂಪೂರ್ಣವಾಗಿ ಹೇಳ್ತೀನಿ. ಇದು ಬರೀ 17%. ಹೌದಾ? ಇದು ಜಸ್ಟ್ 17% ಅದ. ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ಭಾಗದಲ್ಲಿ ಸಮಸ್ಯೆ ಆಗಬಹುದು ಅನ್ನೋದು ಕೂಡ ಇರ್ತದೆ. ಹೊಟ್ಟೆಯ ಭಾಗ, ಪಿತ್ತಕೋಶ, ಈ ಭಾಗ, ಅದು ಸಂಪೂರ್ಣ ರಿಪೋರ್ಟೇ ಅವರಿಗೆ ನಾವು ಕೊಟ್ಟಿರ್ತೀವಿ. ಈ ಭಾಗದ ಒಂದು ದೋಷ ಆಗ್ತಾ ಇರ್ತದೆ. ಅದೇ ಭಾಗದ ನಾವು ಒಂದ್ ಸ್ವಲ್ಪ ವಿಶೇಷವಾಗಿ ಗಮನ ಹರಿಸ್ಬೇಕು ಮುಂದಿನ ದಿನಮಾನದಲ್ಲಿ. ಆ ಒಂದು ರಿಪೋರ್ಟ್ ತೆಗೆದ ನಂತರ ನಿಮಗ ಆಮೇಲೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೀನಿ. ಇನ್ನ ಅನಾಹತ ಚಕ್ರ, ಹೌದಾ? ಇದು ಕೂಡ ಎಷ್ಟದ 64% ಅದು. ಇದು ಇನ್ನ ವಿಶುದ್ಧ ಚಕ್ರ 91% ಅದು. ಹೌದಾ? ಇನ್ನ ಆಜ್ಞಾ ಚಕ್ರ, ಇದು ಕೂಡ 59% ಅದು. ಇನ್ನ ಸಹಸ್ರ ಚಕ್ರ ಅಂದ್ರೆ ಕೊನೆಯ ಚಕ್ರ, ಸಹಸ್ರ ಚಕ್ರ. ಈ ಸಹಸ್ರ ಚಕ್ರ ಎಷ್ಟು ಪರ್ಸೆಂಟೇಜ್ ಅದ? 97% ಅದು. ಹೈಯೆಸ್ಟ್ ಅದ ಇದು. ಸಹಸ್ರ ಚಕ್ರ ಅಂತಂದ್ರೆ ಒಂದು ಅಲ್ಲಿ ದೇವರೊಂದೇ ಸಂಪರ್ಕ, ಅಂದ್ರೆ ಈ ಒಂದು ಪ್ರಕೃತಿಯ ಜೊತೆಗೆ ಮತ್ತು ಬಾಹ್ಯಾಕಾಶದಲ್ಲಿರುವಂತಹ ಒಂದು ಸಂಪರ್ಕ.
ಅದು 90 ಹೈಯೆಸ್ಟ್ ಐತೆ ಅಂತ ಹೇಳ್ತೀವಿ. Okay. ಹೌದಾ? ಇದನ್ನ ನಾವು ಕನ್ವರ್ಟ್ ಮಾಡ್ಕೋತೀವಿ ಎಲ್ಲಿ 5 ಎಲಿಮೆಂಟ್ಸ್, ಹ್ಮ್ ಎಲ್ಲಿ ಇವು ಸಹಸ್ರ ಚಕ್ರಗಳನ್ನ, ಸಪ್ತ ಚಕ್ರಗಳನ್ನ ಕನ್ವರ್ಟ್ ಎಲ್ಲಿಗೆ ಮಾಡ್ಕೋತೀವಿ, 5 ಎಲಿಮೆಂಟ್ಸ್ ತಗೋತೀವಿ. 5 ಎಲಿಮೆಂಟ್ಸ್ ತಗೊಂಡಾಗ ಇಲ್ಲಿ ನಿಮಗ ಇದ್ರ ಮುಖಾಂತರ ನಾವು ನಿಮ್ದು ಸಂಪೂರ್ಣ ವಿಷಯನ ಹೇಳ್ತೀವಿ. ಇಲ್ಲಿ ನೋಡ್ರಿ, ಕಾಣಿಸ್ತದ ನಿಮಗ? ಹಾ ಅರ್ತ್ ಎಲಿಮೆಂಟ್ 94%, ಹ್ಮ್ ವಾಟರ್ ಎಲಿಮೆಂಟ್ 93%, ಹ್ಮ್ ಫೈರ್ ಎಲಿಮೆಂಟ್ 17%. ಹೌದಾ? ಈಗ ನಾವು ಫೈರ್ ಎಲಿಮೆಂಟ್ ಅಂದ್ರನೆ ಕ್ಯಾಶ್ ಅಂತೀವಿ, ಹಾ ದುಡ್ಡು ಅಂತೀವಿ. ಹಾ ದುಡ್ಡು ಇನ್ ಇನ್ ಅಂದ್ರೆ ಈ ದುಡ್ಡು Intake. ಕ್ಯಾಶ್ ಫ್ಲೋ ಅಂತೀವಲ್ಲ, ಹಾ ನಮ್ಮಲ್ಲಿ ದುಡ್ಡು ಬರುವಂತ ಭಾಗ ಹ್ಮ್ ಏನದ, ಇದೆಲ್ಲನೂ ಹೈ ಲೆವೆಲ್ ಅಲ್ಲಿ ಐತಿ. ಹ್ಮ್ ಯಾವ್ದು ವಾಟರ್ ಎಲಿಮೆಂಟ್ ಯಾವ್ದು ಅಪಾರ್ಚುನಿಟಿಯನ್ನ ತಂದು ಕೊಡುವಂತದ್ದು, ಓಕೆ ಅಪಾರ್ಚುನಿಟಿ ಕ್ರಿಯೇಟ್ ಮಾಡುವಂತದ್ದು, ಅಪಾರ್ಚುನಿಟಿ ಬರ್ತದ, ಹಾ ಎಲ್ಲಾನು ಕ್ರಿಯೇಟ್ ಆಗ್ತದ, ದುಡ್ಡಾಗಿ ಕನ್ವರ್ಟ್ ಆಗಲ್ಲ. ಓಕೆ ಹೌದಾ? ಇದು ಕ್ಯಾಶ್, ಇದು ಫೈರ್ ಎಲಿಮೆಂಟ್ ಕಡಿಮೆ ನಮ್ಮಲ್ಲಿ ಇದ್ದಾಗ ಹ್ಮ್ ಏನಾಗ್ತದೆ, ಕ್ಯಾಶ್ ಆಗಿ ಕನ್ವರ್ಟ್ ಆಗುದಿಲ್ಲ. ಹ್ಮ್ ಇಲ್ಲಿ ಏರ್ ಎಲಿಮೆಂಟ್ ಸಾಕಷ್ಟು ನಾವು ಹೆಸರನ್ನ ಹ್ಮ್ ಮಾಡ್ತೀವಿ. ಹ್ಮ್ ಇದು ನಮ್ಮ ಒಂದು ಹಬ್ಬಕ್ಕೆ ಏನಂತೀವಲ್ಲ, ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂತೀವಲ್ಲ, Popularity. ಪಾಪ್ಯುಲಾರಿಟಿ, ನಾವು ಜನಸಾಮಾನ್ಯ ಎಲ್ಲ ಕಾಣಿಸ್ಕೋತೀವಿ. ಹಾ. ಕಾಣಿಸ್ಕೊಳ್ಳೋ ಪರ್ಸೆಂಟ್ 60% ಅದು. ಹಾ. ಅದು ಒಂದು ಆವರೇಜ್ ಐತಿ ಅದು. ಹಾ. ಹೌದಾ? ಆವರೇಜ್ ಐತಿ, ಕಾಣಿಸ್ಕೋತೀವಿ ಎಲ್ಲರ ಹತ್ರ, ಎಲ್ಲಾರ ಕಡೆನು ನಮ್ಮ ಒಂದು ಪ್ರಚಾರ ಅಂತೀವಲ್ಲ, ಹ್ಮ್ ಆ ತರದ ಸಂಪೂರ್ಣವಾಗಿ ನಡೆದಿರ್ತದ. ಹ್ಮ್ ಅದು ಕೂಡ ಐತಿ. ಮತ್ತೆ ಜ್ಞಾನ, ಹ್ಮ್ ಇದು ನಾವು ಲಾಸ್ಟ್ ಎಲಿಮೆಂಟೇ ಇದು, ಆಕಾಶ ತತ್ವ. ಹ್ಮ್. ಆಕಾಶ ತತ್ವ ಎಲ್ಲಿ ಕನ್ವರ್ಟ್ ಮಾಡ್ತೀವಿ, ನಮ್ಮಲ್ಲಿರುವಂತ ಜ್ಞಾನ, ಸಂಪೂರ್ಣ ಜ್ಞಾನದ 82% ಅದು. ಹ್ಮ್ ಜ್ಞಾನ ಸಾಕಷ್ಟು ಅದ. ಹ್ಮ್ ನಮ್ಮ ಒಂದು ಅಪಾರ್ಚುನಿಟೀಸ್ ಅಪಾರ್ಚುನಿಟಿನೂ ಸಾಕಷ್ಟು ಐತಿ. ಇನ್ನ ನಮ್ಮ ಪ್ರಚಾರ ಅಂದ್ರೆ ನಾವು ಗುರುತಿಸಿಕೊಳ್ಳುವಿಕೆ, ಅದನ್ನೂ ಸಾಕಷ್ಟು ಐತಿ. ಇಲ್ಲಿ ಕನ್ವರ್ಟ್ ಮೂಲಾಧಾರ ಚಕ್ರ ಅದು ಹೈಯೆಸ್ಟ್ ಅದ. ಅಂದ್ರೆ ಇಲ್ಲಿ ನಾವು ನೆಲೆ ನಿಲ್ಲುವಂತದ್ದು, ಒಂದು ಏನೇ ಒಂದು ಬಿಸ್ನೆಸ್ ಮಾಡಿದ್ರು ಕೂಡ ಅಲ್ಲಿ ನಾವು ತಳವೂರುವಂತದ್ದು ಸಂಪೂರ್ಣವಾಗಿ ಐತಿ. ಅಂದ್ರೆ ಕೆಲವೊಬ್ಬರದ್ದು ಹೆಂಗತ್ತಂದ್ರೆ 1 ವರ್ಷ 2 ವರ್ಷ ಮಾಡಿ ಮುಂದೆ ಮತ್ತೆ ಬೇರೆ ಬಿಸ್ನೆಸ್ ಮಾಡೋಣ ಅನ್ನೋದು ಅಂತ ಭಾಗ ಇರ್ತದ. ಈ ತರದ ಮನೋಭಾವದವ್ರು ಅಲ್ಲ. ಮಾಡೋದಂದ್ರೆ ಇದನ್ನೇ ಮಾಡೋದು, ಇದನ್ನೇ ಮುಂದುವರ್ಸ್ಕೊಂಡು ಹೋಗೋದು. ಇದ್ರಾಗ ನಾವು ಸಂಪೂರ್ಣವಾಗಿ ತಳ ಊರಿವಿ ಅಂತ ಅರ್ಥ. ಯಾವುದೇ ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ ಅಂದ್ರೆ ಅದ್ರಾಗ ನಾವು ಸಂಪೂರ್ಣ ತಳ ಊರಿವಿ. ಬಟ್ ಇಲ್ಲಿ ಫೈರ್ ಎಲಿಮೆಂಟ್ ಸಂಪೂರ್ಣವಾಗಿ ವೀಕ್ ಅದ. ಫೈರ್ ಎಲಿಮೆಂಟ್ ಸಂಪೂರ್ಣವಾಗಿ ವೀಕ್ ಇತ್ತಂದ್ರೆ ಕ್ಯಾಶ್ ಆಗಿ ಕನ್ವರ್ಟ್ ಆಗಲ್ಲ. ಈ ಒಂದು ಭಾಗ ನಿಮ್ಮಲ್ಲಿ ಐತಿ ಇಲ್ಲ ಅನ್ನೋದು ಇಲ್ಲೇ ಲೈವ್ ಆಗೇನೆ ಹೇಳ್ರಿ. ಕರೆಕ್ಟ್. ಇದು ನಾವು ಏನೇನು ವಿಷಯ ಹೇಳಿದ್ವಿ ಇದೆಲ್ಲಾನು ಕೂಡ ಇಲ್ಲೇ ಲೈವ್ ಆಗಿ ಒಂದು ರಿಪೋರ್ಟ್ ತೆಗೆದ್ವಿ, ಲೈವ್ ಆಗೇನೆ ರಿಪೋರ್ಟ್ ತೋರಿಸಿದ್ವಿ. ಫೈರ್ ಎಲಿಮೆಂಟ್ ಹೈ ಇತ್ತು ಅಂತಂದ್ರೆ ಕ್ಯಾಶ್ ಸಂಪೂರ್ಣ ಬರ್ತಿರ್ತದ ಅವ್ರಿಗೆ. ಅವ್ರು ಕೆಲಸ ಮಾಡಿದ್ರು ಬರ್ತದ, ಮಾಡಿಲ್ಲ ಅಂದ್ರೂ ಬರ್ತದ. ಅಂತದೊಂದು ವಿಶೇಷತೆ ಆ ಒಂದು ಎಲಿಮೆಂಟ್ ಅಲ್ಲಿ ಇರುವಂತ ಒಂದು ಶಕ್ತಿ. Okay, guys, this is really surprising for me. ಜಸ್ಟ್ ಒಂದು ಆರಾ ಸ್ಕ್ಯಾನಿಂಗ್ ಮಾಡೋದ್ರ ಮೂಲಕ ನನ್ನ ಲೈಫ್ ಅಲ್ಲಿ ಎಕ್ಸಾಕ್ಟ್ಲಿ ಏನ್ ನಡೀತಾ ಇದೆ ಅನ್ನೋದು ಇಲ್ಲಿ ಪ್ರೂವ್ ಆಯ್ತು. ಓಕೆ, ಗುರುಗಳು ಹೇಳಿರೋ ಪ್ರಕಾರ ಅಪಾರ್ಚುನಿಟೀಸ್ ಟ್ರಮೆಂಡಸ್, ಸಿಕ್ಕಾಪಟ್ಟೆ ಇದೆ. ಇವತ್ತು ಮಾಡೋದಕ್ಕೆ ನಿಂತ್ರೆ ಕೆಲಸ ಮಾಡೋದನ್ನ ಬಿಟ್ರೆ ಬೇರೆ ತಿನ್ನೋದಕ್ಕೂ ಮಲಗೋದಕ್ಕೂ ಟೈಮ್ ಇಲ್ಲ ಅನ್ನೋ ಲೆವೆಲ್ಗೆ ಅಪಾರ್ಚುನಿಟೀಸ್ ನನ್ನ ಹತ್ರ ಇದೆ. ಎರಡನೇದ್ದು ವಾಟರ್ ಎಲಿಮೆಂಟ್, ಅದನ್ನ ಅಭಿವೃದ್ಧಿ ಪಡಿಸುವಂತ ಮನೋಭಾವ ಆಗಿರ್ಬೋದು, ಆ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಅದೆಲ್ಲ ಆಲ್ರೆಡಿ ಕ್ರಿಯೇಟೆಡ್. ಇದು ಯಾವುದು ಕ್ಯಾಶ್ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ ಅನ್ನೋದು ನಂದು ಒಂದು ಎಲ್ಲೋ ಒಂದ್ ಕಡೆ ಕೊರಗಿ. ಇಷ್ಟು ದಿನ ನಾನೇನ್ ಅನ್ಕೊಂಡಿದ್ದೆ, ಓಕೆ ಹೆಲ್ಪ್ ಮಾಡೋ ಮನೋಭಾವ ಒಂದ್ ಕಡೆ ಇದ್ರೂ ಕೂಡ ನಾನ್ ಕ್ಯಾಶ್ ಮಾಡದೆ ಹೋದ್ರೆ ನನ್ನ ಬಿಸ್ನೆಸ್ಗೆ ಅದು ಅಫೆಕ್ಟ್ ಆಗೇ ಆಗುತ್ತೆ ಅನ್ನೋದು ಸಾಕಷ್ಟು ಜನ ಹೇಳಿದ್ರು. ಅದು ಎಲ್ಲೋ ಒಂದ್ ಕಡೆ ಅಫೆಕ್ಟ್ ಆಗ್ತಾ ಇದೆ ಕೂಡ. ಬಟ್ ಇವಾಗ ಈ ಸ್ಕ್ಯಾನಿಂಗ್ ಮೂಲಕ ಅದು ಅಕ್ಯುರೇಟ್ ಆಗಿ ಬಂದಿದೆ. 17%, ಜಸ್ಟ್ 17%. ಓಕೆ, ಎಲ್ಲ ಇದೆ, ಬಟ್ ಕ್ಯಾಶ್ ಕಡಿಮೆ, ಎಕ್ಸ್ಪೆಕ್ಟೆಡ್ ಲೆವೆಲ್ ಅಲ್ಲಿ ಅದು ಬೆಳೀತಾ ಇಲ್ಲ. ಇದು ಯಾಕೆ ಹೀಗೆ ಆಯ್ತು ಅನ್ನೋದು ನಾವು ಅದನ್ನು ಕೂಡ ಒಂದು ಇದೇ ವಿವರವಾಗಿ ಹೇಳ್ಬಿಡ್ತೀನಿ ನೋಡಿ. ಒಂದು ವಿಧದಲ್ಲಿ ನಮ್ಮ
ಜಾತಕ ದೋಷನಾರೇ ಇರಬಹುದು, ಹ್ಮ್. ನಮ್ಮ ವಾಸ್ತು ದೋಷರೇ ಇರಬಹುದು, ಯಾವುದೋ ಒಂದು ಭಾಗದಲ್ಲಿ ಒಟ್ಟಿನಲ್ಲಿ ನಮಗ ಈ ಒಂದು ಫೈರ್ ಎಲಿಮೆಂಟ್ ಏನೈತಿ ಇದ್ರದ್ದು ಸಂಪೂರ್ಣ ಎನರ್ಜಿ ನಮ್ಮ ಹತ್ರ ಇಲ್ಲ. ಇದೇ ಪರ್ಸೆಂಟೇಜ್ ಕಡಿಮೆ ಅದ. ಈ ಪರ್ಸೆಂಟೇಜ್ ಕಡಿಮೆ ಇದ್ದಾಗ ಏನಾಗ್ತದ, ಅದಕ್ಕೆ ರಿಲೇಟೆಡ್ ಇದ್ದದ್ದನ್ನೇ ಅಟ್ರಾಕ್ಟ್ ಮಾಡ್ಕೋತದ. ಹ್ಮ್. ನಮ್ಮಲ್ಲಿ ಹೈ ಆಗಿತ್ತು ಅಂದ್ರ ಅಟ್ರಾಕ್ಟ್ ಏನ್ ಮಾಡ್ತದ, ಕ್ಯಾಶ್ ಅಟ್ರಾಕ್ಟ್ ಮಾಡ್ಕೋತದ. ಕಡಿಮೆ ಇತ್ತಂದ್ರ ನಾವು ಕೊಡೋರು ಕೂಡ ಕೊಡಲ್ಲ. ನಮಗೆ ಅವರು ಕೊಡೋರು ಇದ್ದಾರೆ, ಹ್ಮ್. ಅವರಲ್ಲಿ ಕೊಡುವಂತ ಮನೋಭಾವ ಕೂಡ ಐತಿ, ಹ್ಮ್. ಬಟ್ ನಮ್ ಕೈ ಬರಲ್ಲ. ಹೌದು, ಹಂಗೆ ಆಗತ್ತೆ. ಆ ತರದ್ ಒಂದು ಭಾಗ ಇಲ್ಲಿ ನಿರ್ಮಾಣ ಆಗ್ತದೆ. ಅಂದ್ರೆ ಈ ಪ್ರಕೃತಿನೇ ಹಂಗದ. ಹ್ಮ್. ಈ ಪ್ರಕೃತಿ ಯಾವ ರೀತಿ ನಾವು ಬಳಕೆ ಮಾಡ್ಕೋತೀವಿ ಆ ತರದ ಶಕ್ತಿ ಕೊಡ್ತೀವಿ. Okay. ನೇರವಾಗಿ ನಾವು ಈ ಒಂದು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ನಾವು ಆ ಒಂದು ಈಗ ಏನ ನಾವು ರಿಪೋರ್ಟ್ ತೆಗೆದಿವಿ ಇದೇ ಒಂದು ಚಕ್ರ ಕೂಡ ನಾವು ಆಕ್ಟಿವ್ ಮಾಡ್ಬಿಡ್ತೀವಿ. ಹ್ಮ್. ಆಕ್ಟಿವ್ ಮಾಡಿದಾಗ ದಿನನಿತ್ಯನೂ ಕೂಡ ಆ ಒಂದು ಮೆಥಡ್ ಹೇಳ್ಕೊಡ್ತೀವಿ ನಾವು. ಅದೇ ಎಲಿಮೆಂಟ್ ಇದ್ದು ಮುದ್ರಾಗಳ ಮುಖಾಂತರ ನಾವು ಪರಿಹಾರವನ್ನು ತಿಳಿಸ್ಕೊಡ್ತೀವಿ. ಅಂದ್ರೆ ನೀವು ಬರೀ ತೋರಿಸ್ಕೊಡಲ್ಲ, ಅದಕ್ಕೆ ಬೇಕಾದಂತ ಪರಿಹಾರ ನಮ್ಮಲ್ಲಿ 2 ವಿಧ ಐತಿ. ಹಾ. ನಮ್ಮಲ್ಲಿ ಇದು ಸಂಪೂರ್ಣ ಆಕ್ಟಿವ್ ಮಾಡ್ಬಿಡ್ರಿ ಗುರುಗಳ ನಮಗ ಅಂತಂದ್ರ ಹ್ಮ್. ನಮ್ಮ ಹತ್ರ ಒಂದು 10 ಸಲ ಹ್ಮ್. ಮಿನಿಮಮ್ 10 ಸೆಟ್ಟಿಂಗ್ ಅನ್ನು ಕೊಡ್ತೀವಿ ನಾವು. ಹ್ಮ್. ಇಲ್ಲೇ ನಾವು ಇದ್ರ ಮುಖಾಂತರನೇ ಎನರ್ಜಿಯನ್ನ ಬಾಡಿ ಕೊಡ್ತೀವಿ. ಹ್ಮ್. ಮಿನಿಮಮ್ ಒಂದು 5 ರಿಂದ 10 ಬಾರಿ, ಹ್ಮ್. 3 ರಿಂದ 4 ದಿನದ ನಂತರ ಒಂದು ಬಾರಿ, ಹ್ಮ್. 3 ಅಥವಾ 4 ದಿನದ ನಂತರ ಒಂದು ಬಾರಿ ಕೊಟ್ಟಾಗ ಆ ಒಂದು ಚಕ್ರ ಕಂಪ್ಲೀಟ್ ಆಗಿ ಆಕ್ಟಿವ್ ಆಗುವಂಗ ನಾವು ಇದೇ ಒಂದು ಮಷಿನ್ ಮುಖಾಂತರ ಮಾಡ್ತೀವಿ. ಓಕೆ. ಹೌದಾ? ಇಲ್ಲ ನಾವು ಜಸ್ಟ್ ಆ ಒಂದು ಚಕ್ರ ಬ್ಲಾಕೇಜ್ ಆಗಿರ್ತದ, ಆ ಬ್ಲಾಕೇಜ್ ಅನ್ನ ಓಪನ್ ಮಾಡ್ಬಿಡ್ರಿ ಗುರುಗಳ. ನಾವು ಮುಂದೆ ನಮ್ಮ ಮನೆಯಲ್ಲೇ ನಿರಂತರವಾಗಿ ಅದರದ್ದು ಏನಾದ್ರೂ ಪರಿಹಾರ ಕೊಟ್ಟಾಗ ಅದನ್ನ ನಾವು ದಿನನಿತ್ಯ ಮಾಡ್ಕೊಂಡು ಹೋಗ್ತೀವಿ ಅಂತಂದ್ರೆ ನಾವೇನ್ ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟಂಗೆ ಅದೇ ಫೈರ್ ಎಲಿಮೆಂಟ್ ಇನ್ಕ್ರೀಸ್ ಆಗುವಂಗೆ, ಹ್ಮ್. ಡೆವಲಪ್ ಆಗುವಂಗೆ ನಾವು ಮುದ್ರಾಗಳನ್ನ ಹೇಳ್ಕೊಡ್ತೀವಿ. ಓಕೆ. ಪರಿಹಾರ ಯಾವ ರೀತಿ, ಹಲವಾರು ರೀತಿಯಲ್ಲಿ ಪರಿಹಾರ ಅದ. ಸರಳವಾಗಿ ಪರಿಹಾರ ಎಲ್ಲಿ ಕೂತ್ರು ಮಾಡಬಹುದು, ಯಾವಾಗಾದ್ರೂ ಮಾಡಬಹುದು, 24 ಅವರ್ ಯಾವಾಗಾದ್ರೂ ಮಾಡಿ. ಓಕೆ ವೀಕ್ಷಕರೇ, ಒಂದು ವಿಷಯ ಗಮನದಲ್ಲಿಡಿ. ಆ ಎಲ್ಲರೂ ಬಿಸ್ನೆಸ್ ಮಾಡ್ತಾರೆ, ಓಕೆ. ಆದ್ರೆ ಬಿಸ್ನೆಸ್ ಮಾಡ್ಬೇಕಾದ್ರೆ ನಮ್ ಕಡೆ ಬಂದಂತ ವ್ಯಕ್ತಿಗೆ ಅನುಕೂಲ ಆಗ್ಬೇಕು, ಆಮೇಲೆ ಅವ್ರಿಗೆ ಒಳ್ಳೇದಾಗ್ಬೇಕು ಅನ್ನೋ ಮನೋಭಾವನೆ ತುಂಬಾ ಕಡಿಮೆ ಜನರಲ್ಲಿ ಇರುತ್ತೆ. ಅದನ್ನ ನಾನು ಇಲ್ಲಿ ಕಾಣ್ತಾ ಇದ್ದೇನೆ. ದುಡ್ಡು ಕೊಡ್ತಾರೆ ಅಂತ ಹೇಳಿ ನೀವು ಇದನ್ನೇ ಮಾಡ್ಬೇಕು ಅಂತ ಯಾವುದೇ ರೀತಿಯ ಒತ್ತಡ ಹೇರೋದಾಗ್ಲಿ ಅಥವಾ ನಿಮಗೆ ಹೆದರಿಸೋದಾಗ್ಲಿ ಏನು ಮಾಡ್ತಾರೆ. ಎರಡನೇದು, ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡ್ಕೊಳ್ಳಿ ಅಂತ ಓಪನ್ ಆಗಿರುತ್ತೆ. ಅದು ಕೂಡ ಲೈವ್ ಶೋನಾಗಿರುತ್ತೆ. ಓಕೆ, ಸೊ ದಿಸ್ ಇಸ್ ಕಮೆಂಡಬಲ್. ಗುರುಜಿ, ಇವಾಗ ಈ ಬ್ಲಾಗ್ ಓಪನ್ ಹೆಂಗ್ ಮಾಡ್ಬೇಕು, ನಾನ್ ಏನ್ ಮಾಡ್ಬೇಕು ಹೇಳಿ. ನಾನು ಅದು ಕೂಡ ಇವಾಗ್ಲೇ ಮುಂದೆ ಇನ್ನ ಸಾಕಷ್ಟು ಆಪ್ಷನ್ ಗಳಿದಾವೆ ನಮ್ಮ ಹತ್ರ. ಅವು ಕೂಡ ನಾನು ಆಮೇಲೆ ತಿಳಿಸ್ಕೊಡು ಅಂದ್ರೆ ಆಮೇಲೆ ತಿಳಿಸ್ಕೊಡ್ತೀನಿ. ಇಲ್ಲ ಅದಕ್ಕ ಯಾವ ಎಲಿಮೆಂಟ್ ವೀಕ್ ಅದ ಅದನ್ನ ನಮ್ಗೆ ಆಕ್ಟಿವ್ ಮಾಡಿಕೊಡ್ರಿ ಅಂತಂದ್ರೆ ಅದನ್ನು ಕೂಡ ಇವಾಗ್ಲೇ ನಾನು ಮಾಡ್ಬಿಡ್ತೀನಿ. ಇವಾಗ ನೋಡ್ರಿ, ಯಾವ ಎಲಿಮೆಂಟ್ ವೀಕ್ ಅದ ಆ ಎಲಿಮೆಂಟ್ ಅನ್ನ ನಾವು ಡೆವಲಪ್ ಮಾಡುವಂಥದ್ದು. ಆ ಡೆವಲಪ್ ಮಾಡಿಕೊಟ್ಟಾಗ ಅದ್ರದ್ದು ರಿಲೇಟೆಡ್ ಅವರಿಗೆ ಅಟ್ರಾಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ. ಹೌದಾ? ನಾವು ದಿನನಿತ್ಯನು ಅದು ಒಂದ್ ಸ್ವಲ್ಪ ನಾವು ಪ್ರಯತ್ನ ಮಾಡ್ದಂಗೆ ಅದು ನಾವು ದಿನನಿತ್ಯ ಆ ಒಂದು ಪರಿಹಾರ ಏನ್ ತಿಳಿಸ್ಕೊಟ್ಟಿವಿ ದಿನನಿತ್ಯ ಮಾಡ್ಕೊಂಡು ಬಂದಾಗ ಸಂಪೂರ್ಣ ಆಕ್ಟಿವ್ ಆಗಿಬಿಡ್ತದೆ. ಇವಾಗ ನಾವೇನ್ ಮಾಡ್ತೀವಿ, ಜಸ್ಟ್ ನಾವು ಆ ಒಂದು ಚಕ್ರವನ್ನ ಬ್ಲಾಕೇಜ್ ಅನ್ನ ಓಪನ್ ಮಾಡ್ತೀವಿ. ಹೌದಾ? ಸಾಕಷ್ಟು ಪ್ರಮಾಣ ಅದು ಡೆವಲಪ್ ಆಗಿಬಿಡ್ತದೆ. ಒನ್ ಟೈಮ್ ಅಲ್ಲೇನೆ ಸಾಕಷ್ಟು ಪ್ರಮಾಣ ಡೆವಲಪ್ ಆಗಿಬಿಡ್ತದೆ. ಈಗ ನಾವು ಉದಾಹರಣೆಗೆ ಸುಮ್ಮನೆ ಉದಾಹರಣೆ ತಗೊಳ್ರಿ, ನೀವು ಒಂದು ಪೂರ್ಣ ಬ್ಲಾಕ್ ಆಗಿ ಕೂತಾಗ ಅದಕ್ಕೆ ನಾವು ಏನು ಮಾಡಕ್ ಸಾಧ್ಯ ಇಲ್ಲ. ಆ ಬ್ಲಾಕೇಜ್ ಅನ್ನು ಓಪನ್ ಮಾಡಿದಾಗ ಆಕ್ಟಿವ್ ಆಗಿಬಿಡ್ತದೆ. ನೀವು ಬ್ಲಾಕೇಜ್ ಓಪನ್ ಮಾಡುವಂಥದ್ದು ಮತ್ತೆ ಅದೇ ಚಕ್ರಕ್ಕೆ ಎನರ್ಜಿ ಕೊಡುವಂಥದ್ದು. ನಿಮ್ಮ ಅಂಗೈಯಲ್ಲಿ 2 ಅಂಗೈ
ಇಲ್ಲಿ ಯಾಕೆ ಇಲ್ಲಿ ಅಂಗೈಯಲ್ಲಿನೇ ಅಂಟಿಸ್ತೀವಪ್ಪ ಅಂತಂದ್ರೆ ಈ ಶರೀರದ ಎಲ್ಲಾ ನರನಾಡಿಗಳ ಒಂದು ಎಂಡೆ ಇಲ್ಲೇ ಇರ್ತದೆ. ಓಕೆ. ಹೀಗಾಗಿ ಎಲ್ಲಾ ನರಗಳಲ್ಲಿನೂ ಕೂಡ ಶಕ್ತಿ ಹೋಗ್ತದೆ. ನೇರವಾಗಿ ಅದೇ ಚಕ್ರಕ್ಕೆ ನಾವು ಎನರ್ಜಿಯನ್ನು ಕೊಡ್ತೀವಿ. ತಾವು ಶಾಕ್ ಆಗ್ಬೇಡ್ರಿ, ಅದೊಂದ್ ಫಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಂದ್ ಸ್ವಲ್ಪ ಎನರ್ಜಿ ಹೋದಂಗ ಆಗ್ತದ.